ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ನಿನ್ನೆ ನಾವು ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಗೆ ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನ ರಿಮೈನಿಂಗ್ ಒಂದು 5 to 6 ಕ್ವಶನ್ಸ್ ಇದೆ ಅನ್ಸುತ್ತೆ, ಅದನ್ನ ನಿಮಗೂ ಕೂಡ ಕಳಿಸಿದ್ವಿ. ಆಮೇಲೆ ನಿನ್ನೆ ನಾವು ಒಂದು ಮಿಸ್ ಮಾಡಿದ್ವಿ. ನಿನ್ನೆ ಮತ್ತೆ ಮೊನ್ನೆ ನಿಮಗೆ ಹೇಳಿದ್ದೆ ನಾನು, ಪ್ರತಿದಿನ 7 ಅಂದ್ರೆ ನಮ್ಮ ಕ್ಲಾಸು 40 ಮಿನಿಟ್ಸ್ ಆದ್ಮೇಲೆ ಒಂದು 10 ನಿಮಿಷ ನಾವು ಮೆಂಟಲ್ ಅಬಿಲಿಟಿಯನ್ನ ಮಾಡೋಣ ಅಂತ ಹೇಳಿ. ಸೊ ನಮಗೆ ಮ್ಯಾಥ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಅಂತ ಇದ್ರಲ್ಲಿ ಅದು ಮರ್ತು ಹೋಗ್ತಾ ಇದೆ. ಸೊ ಮರ್ತು ಹೋದ್ರೆ ನೀವು ಒಂದ್ಸಲ ನೆನ್ಪು ಮಾಡಿ ನನಗೆ ಒಂದು 10 ನಿಮಿಷ ನಿಮ್ಗೆಲ್ಲರಿಗೂ ಕೂಡ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ಜೊತೆಗೆ ಮೆಂಟಲ್ ಎಬಿಲಿಟಿನ ಕಲ್ತಾಗೂ ಕೂಡ ಆಗುತ್ತೆ. ಓಕೆ, ಯಾವಾಗ 6:30ಗೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಿನ 7:15ಗೆ ಅಥವಾ 7:10ಗೆ ಒಂದು 5ರಿಂದ 10 ನಿಮಿಷ ನಾವು ಮೆಂಟಲ್ ಎಬಿಲಿಟಿ ಒಂದು 5 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ರೆ ಸಾಕು. ಸೊ ನಿಮಗೆ ರೀಕ್ಯಾಪ್ ಒಂಥರ ಅದು ರಿಫ್ರೆಶ್ ಆದಂಗೆ ಆಗುತ್ತೆ. ಓಕೆ, ಇವತ್ತು ಕೂಡ ನಾವು 7:20 ಅಥವಾ 7:30ಗೆ ನಾವು ಅದನ್ನ ಮೆಂಟಲ್ ಎಬಿಲಿಟಿ ಅಂದ್ರೆ ಕರೆಕ್ಟ್ ಆಗಿ ಒಂದು 40 ಮಿನಿಟ್ಸ್ ಆದ್ಮೇಲೆ ಒಂದು 10 ನಿಮಿಷ ನಾವೇನ್ ಮಾಡೋಣ, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಇವಾಗ ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಓಕೆ, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಕ್ವಶನ್ಸ್ ನಲ್ಲಿ ರಿಮೈನಿಂಗ್ ಕ್ವಶನ್ಸ್ ಅಂದ್ರೆ ಇನ್ನು ಉಳಿದಿರುವಂತ ಒಂದು 6ರಿಂದ 7 ಕ್ವಶನ್ಸ್ ಇದೆಯಲ್ವಾ, ಅದನ್ನ ಸಾಲ್ವ್ ಮಾಡೋಣ. ನಿಮಗೆ ಈಗ ನಾವು HCF ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಾಸ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾವು ಹೇಳ್ಕೊಟ್ಟಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕ್ವಶನ್ಸ್ ನ ನಾವು ಡಿಸ್ಕಸ್ ಕೂಡ ಮಾಡಿದೀವಿ. ಮತ್ತೆ 2-3 ರೀತಿಯಲ್ಲಿ ನಿಮಗೆ ಅದರ ಮಾಸ ಅಂದ್ರೆ ಏನು ಅವನ್ನೆಲ್ಲ ಕೂಡ ಡಿಸ್ಕಸ್ ಮಾಡಿದ್ವಿ. ಈಗ ಡೈರೆಕ್ಟ್ ನಾವು ಕ್ವಶನ್ಸ್ಗೆ ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಇರೋ ಕ್ವಶನ್ಸ್ ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಿನ್ನೆ ಅಪ್ ಟು ಇಲ್ಲಿವರೆಗೂ ಕೂಡ ಸಾಲ್ವ್ ಮಾಡಿದ್ವಿ. ಇನ್ನ find the greatest number which on dividing 140, 170 and ಅಲ್ಲ ಇದು and 155 leaves 5 as a remainder ಅಂತ ಕೇಳಿದ್ದಾರೆ. ಇನ್ ಈಚ್ ಕೇಸಸ್ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳನ್ನ ಭಾಗಿಸಿದಾಗ, ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 5 ಶೇಷವಾಗಿ ಉಳಿಯುತ್ತದೆ, ಆ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಅವ್ರು ಕೇಳಿರೋದು ಭಾಜಕ, ಮೀನ್ಸ್ ಡಿವೈಸರ್. ಡಿವೈಸರ್ಗೆ ಇನ್ನೊಂದು ಹೆಸರು ಫ್ಯಾಕ್ಟರ್. ಸೊ ಫ್ಯಾಕ್ಟರ್ ಅಂದ್ರೆ ದೊಡ್ಡ ಫ್ಯಾಕ್ಟರ್ ಕೇಳಿದ್ದಾರೆ, ಹಾಗಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಯಾಕೆ ಕಾಮನ್ ಆಯ್ತು? ಎಲ್ಲಾ ನಂಬರ್ನು ಡಿವೈಡ್ ಮಾಡ್ಬೇಕಲ್ವಾ, ಈ ಎಲ್ಲಾ ನಂಬರ್ನ, ಹಾಗಾಗಿ ಕಾಮನ್ ಫ್ಯಾಕ್ಟರ್. ಸೊ ಕನ್ನಡದಲ್ಲಿ ಮಹತ್ತರ ಸಾಮಾನ್ಯ ಅಪವರ್ತನ ಅಂದ್ರೆ ಅವರು ಮಾಸ ಅವನ್ನ ಕೇಳ್ತಿದ್ದಾರೆ. ಸೊ ಈ ಯಾವ ನಂಬರ್ ಇಂದ ಎಲ್ಲಾ ನಂಬರ್ನು ಡಿವೈಡ್ ಮಾಡಬಹುದು ಮತ್ತು 5 ಶೇಷವಾಗಿ ಉಳಿಬೇಕು ಅಂತ ಹೇಳ್ತಾರೆ. ಸೊ ಮಕ್ಕಳೇ, ನಾವು ಆಪ್ಷನ್ ಕಡೆಯಿಂದ ಹೋದ್ರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ಬಹುದು. ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ನಿಮಗೆ ಹೇಳ್ತೀನಿ, 45ನ ಇದರಿಂದ ಡಿವೈಡ್ ಮಾಡೋಣ. 140, 45 ಏನಾದ್ರೂ ಆಗಿದ್ರೆ ಸೊ ಎಲ್ಲಾ ನಂಬರ್ ಕೂಡ 45 ಇಂದನೇ ಡಿವೈಡ್ ಆಗಬೇಕು ಅಂಡ್ 5 ರಿಮೈಂಡರ್ ಉಳಿಬೇಕು. ಈ ಕ್ವಶನ್ ಹೇಳಿರೋ ಕಂಡೀಷನ್ ಅದೇನೆ. ಸೊ ನಾನು ಕ್ವಶನ್ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಈ ತರ ಆಪ್ಷನ್ ತಗೊಳ್ತಾ ಇದ್ದೀನಿ. ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಯಾವ ಗ್ರೇಟೆಸ್ಟ್ ನಂಬರ್, ಇಲ್ಲಿರುವಂತ ಗ್ರೇಟೆಸ್ಟ್ ನಂಬರ್ 45. ಸೊ 45 ಇಂದ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ನಂಬರ್ನು ಕೂಡ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ರಿಮೈಂಡರ್ ಶುಡ್ ಬಿ 5. ಸೊ ರಿಮೈಂಡರ್ 5 ಇರಬೇಕು. ಸೊ ಆ ರೀತಿ ಆಗುತ್ತಾ ಅಂತ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ 45 3s are, so 3 5s are 15, 1 carry, 3 4s are 12 plus 1 13. yes. ಸೊ ಹಾಗಾದ್ರೆ 140 ಡಿವೈಡ್ ಆಗ್ತಾ ಇದೆ, 5 ರಿಮೈಂಡರ್ ಬರ್ತಾ ಇದೆ. ನೆಕ್ಸ್ಟ್, ಸೊ ಇದು ಕೂಡ ಚೆಕ್ ಮಾಡಿ ನೋಡೋಣ. ಸೊ 45 4s are 5 4 5s are 20, 2 carry, 4 4s ಇಲ್ಲ, 3s are, ಹೌದಾ? ಸೊ 4s ಜಾಸ್ತಿ ಆಗುತ್ತೆ, 180 ಆಗುತ್ತೆ.
ಹಾಗಾಗಿ ನಾವೇನ್ ಮಾಡ್ಬೇಕು, 3 ಡಿವೈಡ್ ಮಾಡಬೇಕು. 135 ಬರುತ್ತೆ. 135 ಬಂದ್ರೆ ನಮಗೆ ರಿಮೈಂಡರ್ ಇಲ್ಲಿ 35 ಉಳ್ಕೊಳ್ಳುತ್ತೆ. ನೋಡಿ, ರಿಮೈಂಡರ್ 5 ಬರಬೇಕು, ಹಾಗಾಗಿ 45 ಆನ್ಸರ್ ಅಲ್ಲ. ನೆಕ್ಸ್ಟ್ 30 ತಗೊಳ್ಳಿ. 30 ತಗೊಂಡು ಎಲ್ಲವನ್ನು ಕೂಡ ಸಾಲ್ವ್ ಮಾಡ್ರಿ. ಸೊ 30 ಇಂದ ನಾವು ಅಂದ್ರೆ ಎಲ್ಲವನ್ನು ಕೂಡ ಡಿವೈಡ್ ಮಾಡಿದಾಗ ನಾನು ನಿಮಗೆ ಏನು ಸರ್ HCF LCM ಏನೂ ಗೊತ್ತಾಗ್ತಿಲ್ಲ ಸರ್, ಎಕ್ಸಾಮ್ ಅಲ್ಲಿ ನಿಮ್ಮ ಹತ್ರ ಟೈಮ್ ಇರುತ್ತೆ, ಒಂದೊಂದ್ಸಲ ಜಾಸ್ತಿ ಟೈಮ್ ಇರುತ್ತೆ. ಅವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ ಫಸ್ಟ್ 45 ಇಂದ ಎಲ್ಲಾ ನಂಬರ್ನ ಡಿವೈಡ್ ಮಾಡ್ತೀರಾ. ಸೊ ಆಗಲ್ಲ, ಎಲ್ಲದ್ರಲ್ಲೂ ಕೂಡ 5 ರಿಮೈಂಡರ್ ಬರಬೇಕು. ಸೊ ನೆಕ್ಸ್ಟ್ 30 ಅನ್ನ ತಗೊಳ್ತೀರಾ. 30 ಅನ್ನ ನಾವು ಎಲ್ಲಾ ನಂಬರ್ನ ಸಾಲ್ವ್ ಮಾಡ್ತೀರಾ. ನೋಡಿ, ಅಂದ್ರೆ ಡಿವೈಡ್ ಮಾಡ್ತೀರಾ. 140, 170, ನೆಕ್ಸ್ಟ್ 155. ಹೌದಾ? 30 ಇಂದ ಡಿವೈಡ್ ಮಾಡಿದಾಗ ನಮಗೆ 5 ರಿಮೈಂಡರ್ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ 3 4s ಅಂದ್ರೆ 34s 120. ಹೌದಾ? ಇಲ್ಲಿ 20 ರಿಮೈಂಡರ್ ಬರ್ತಾ ಇದೆ. ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, ಹಾಗಾದ್ರೆ 30 ಆನ್ಸರ್ ಅಲ್ಲ. ಸೊ ಬೇರೆನೆಲ್ಲ ಚೆಕ್ ಮಾಡಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಎಲ್ಲಾ ಕೇಸಸ್ ಅಲ್ಲೂ ಕೂಡ ಅಂದ್ರೆ ಎಲ್ಲಾ ನಂಬರಿಗೂ ಕೂಡ ರಿಮೈಂಡರ್ 5 ಬರಬೇಕು. ಬಟ್ ಇಲ್ಲಿ 20 ಬರ್ತಾ ಇದೆ ಅಂದ್ರೆ ಆನ್ಸರ್ ಇದಲ್ಲ. ನೆಕ್ಸ್ಟ್ 15 ತಗೊಳ್ಳಿ. ಸೊ ನೋಡಿ, ನಾವು 15 ತಗೊಳ್ತೀವಿ. 140 ನ ಡಿವೈಡ್ ಮಾಡ್ತೀವಿ 15 ಇಂದ. 170 ನ ಡಿವೈಡ್ ಮಾಡ್ತೀವಿ 15 ಇಂದ. ಮತ್ತೆ ಅದೇ ತರ 155 ನ ಡಿವೈಡ್ ಮಾಡ್ತೀವಿ 15 ಇಂದ. ಸೊ ಎಲ್ಲಾ ಕೇಸಲ್ಲೂ ಕೂಡ 5 ರಿಮೈಂಡರ್ ಬರುತ್ತಾ ಅಂತ ಚೆಕ್ ಮಾಡಿ. ಸೊ ಅದು ಬರ್ತಾ ಇದೆ ಅಂದ್ರೆ 15 ಆನ್ಸರ್ ಆಗಿರುತ್ತೆ. ಸೊ ಲೆಟ್ ಅಸ್ ಚೆಕ್ ಇಟ್. ನೋಡಿ, 15 9s 135. ಎಸ್, 5 ಇಸ್ ದ ರಿಮೈಂಡರ್. 1 ನಂಬರ್ ಪಾಸ್ ಆಯ್ತು. ನೆಕ್ಸ್ಟ್ ನಂಬರ್ 15 1s 15, 2 ರಿಮೈನಿಂಗ್ 20 ಆಯ್ತು. 15 1s 15. ನೋಡಿ, ಕರೆಕ್ಟ್ ಆಗಿ 5 ರಿಮೈಂಡರ್ ಬರ್ತಾ ಇದೆ. ಸೊ ಈ ನಂಬರ್ ಕೂಡ ಪಾಸ್ ಆಯ್ತು. ನೆಕ್ಸ್ಟ್ ಈ ನಂಬರ್ 15 1s 15, 5 ಸಾರಿ 0, ಇಲ್ಲಿ 5 ಉಳಿತು. 15 0s 0, ಅಗೈನ್ 5 ಇಸ್ ದ ರಿಮೈಂಡರ್. ನೋಡಿ, ಮೂರೂ ನಂಬರ್ ನ ಡಿವೈಡ್ ಮಾಡಿದ್ವಿ 15 ಇಂದ, ರಿಮೈಂಡರ್ 5 ಬರ್ತಾ ಇದೆ. ಸೊ ಅವ್ರು ಹೇಳಿರೋ ಕಂಡೀಷನ್ ಪಾಸ್ ಆಗ್ತಾ ಇದೆ. ಅಂಡ್ 15 ಇಸ್ ದ ರೈಟ್ ಆನ್ಸರ್. ಮೀನ್ಸ್ 15 ಇಸ್ ದ HCF ಆಫ್ ದೀಸ್ ನಂಬರ್ಸ್. ಈ ನಂಬರ್ ಅಲ್ಲ, ಇದರಲ್ಲಿ 5ನ ನಾವು ರಿಮೈಂಡರ್ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಏನ್ ಮಾಡಬೇಕು, ಆ ರಿಮೈಂಡರ್ ನ ಮೊದಲೇ ಸಬ್ಟ್ರಾಕ್ಟ್ ಮಾಡಿ ಬರಿಬಹುದು. ಫಾರ್ ಎಕ್ಸಾಂಪಲ್ 140 ನಲ್ಲಿ ನಾವು -5. ನೆಕ್ಸ್ಟ್ ಅದೇ ತರ 170 ನಲ್ಲಿ -5, 155 ಅಲ್ಲೂ ಕೂಡ -5 ಮಾಡಿದೆ, ಆಗ ಬರುವಂತಹ ನಂಬರ್ 135 and 165 and 150. So all these 3 numbers are dividing by 15. So this is the greatest number which is divides the all these 3 numbers. ಹಾಗಾಗಿ ಈ ಮೂರು ಸಂಖ್ಯೆಗಳನ್ನ ಭಾಗಿಸುವ ದೊಡ್ಡ ಸಂಖ್ಯೆ 15. ಈ ಮೂರು ಸಂಖ್ಯೆಗಳ HCF 15. ಅವರು ಈ ಮೂರು ಸಂಖ್ಯೆಗಳ HCF ನ ಕೇಳಿದಾರೆ ಇಂಡೈರೆಕ್ಟ್ ಆಗಿ. ಆದ್ರೆ ರಿಮೈಂಡರ್ ಅಂತ ಕೊಟ್ಟಿರೋದ್ರಿಂದ ನಾವು ಮೊದಲೇ ಆ ರಿಮೈಂಡರ್ ನ ಸಬ್ಟ್ರಾಕ್ಟ್ ಮಾಡಿ ಈ ನಂಬರ್ ನ ಬರ್ಕೊಂಡಿದೀವಿ. ಈಗ ಬೇಕಾದ್ರೆ ನಾವು 135, 165 ಮತ್ತೆ 150ಗೆ ನೀವೇನಾದ್ರೂ HCF ನ ಮಾಡಿದ್ರೆ, ನೋಡಿ HCF ಮಾಡ್ಬೇಕು ಅಂದ್ರೆ ಮೂರೂ ನಂಬರ್ ಒಂದೇ ನಂಬರ್ ಇಂದ ಡಿವೈಡ್ ಆಗ್ಬೇಕು, ನೆನ್ಪಿಟ್ಕೊಳ್ಳಿ. ನೋಡಿ, ಈ ಮೂರೂ ನಂಬರ್ 3 ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ 3 4s 12, 3 5s, ನೆಕ್ಸ್ಟ್ 3 5s 3 5s, 3 5s 3 0s. ನೋಡಿ, ಮತ್ತೆ ಮೂರು ನಂಬರ್ 3 ಇಂದ ಡಿವೈಡ್ ಆಗೋದಿಲ್ಲ. ಮೂರು ನಂಬರ್ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ, ನೆಕ್ಸ್ಟ್ 5 ಇಂದ ಡಿವೈಡ್ ಆಗುತ್ತೆ. ನೋಡಿ, 5 9s, 5 11s, 5 10s. ಈಗ ಈ ಮೂರು ನಂಬರು ಯಾವುದೋ ಒಂದು ನಂಬರ್ ಇಂದ ಡಿವೈಡ್ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸೊ 3 into 5, that is 15 is the HCF of these numbers. ಆಯ್ತಾ? ಹಾಗಾಗಿ 15 is the right answer for this question. The least number which when divided by, ಎಲ್ಲಾ ನಂಬರ್ ಇಂದನೂ ಡಿವೈಡ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತ ನಂಬರ್, ಅದರಲ್ಲಿ ಲೀಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇಲ್ಲಿ ಡಿವೈಸರ್ ಕೇಳ್ತಾ ಇಲ್ಲ, ಮಲ್ಟಿಪಲ್ ಕೇಳ್ತಾ ಇದ್ದಾರೆ. ಅಂದ್ರೆ ಡಿವೈಸರ್ಸ್ ನ ಅವರೇ ಕೊಟ್ಬಿಟ್ಟಿದ್ದಾರೆ. 10 ಇಂದನೂ ಡಿವೈಡ್ ಆಗುತ್ತಂತೆ, 15 ಇಂದ, 24 ಇಂದ ಮತ್ತೆ 30 ಇಂದ ಡಿವೈಡ್ ಆಗುವಂತಹ ನಂಬರು. ನೋಡಿ, ಭಾಗಿಸುವಾಗ ಸಂಖ್ಯೆಗಳನ್ನು ಭಾಗಿಸುವಾಗ ಶೇಷ ಉಳಿಯದಿದ್ದರೆ ಅತಿ ಸಣ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಯ್ತಾ? ಹಾಗಾದ್ರೆ ನಾವು 90ನ್ನ ನಾವು 10ರಿಂದ ಭಾಗಿಸಬಹುದು, 15ರಿಂದನೂ ಭಾಗಿಸಬಹುದು, 24ರಿಂದ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ 90 ಆನ್ಸರ್ ಅಲ್ಲ. 100 ಅಷ್ಟೇನೆ, 30 ಇಂದ 100ನ ಭಾಗಿಸಕ್ ಆಗೋದಿಲ್ಲ.
120ನ ನಾವು ಎಲ್ಲಾ ನಂಬರ್ ಇಂದನೂ ಭಾಗಿಸಬಹುದಾ ಅಂತ ಚೆಕ್ ಮಾಡಬಹುದು. ಅಥವಾ ಇವೆಲ್ಲಾ ನಂಬರ್ಗೆ ನಾವು LCM ಅಥವಾ ಲಾಸಾಗು ಅನ್ನ ತಗೋಬಹುದು. ಸೊ ಎಲ್ಲಾ ನಂಬರ್ಗೆ ಲಾಸಾಗು ಅಥವಾ ಮಾಡಬೇಕು, LCM ಮಾಡಬೇಕು ಅಂದ್ರೆ ಹೇಗೆ ಮಾಡ್ತೀವಿ? ಫಸ್ಟ್ ಪ್ರೈಮ್ ನಂಬರ್ ಯಾವ್ದಿದೆ? 2. 2 ಇಂದ ಈ ನಂಬರ್ ಡಿವೈಡ್ ಆಗ್ತಾ ಇದೆ. 2 5 15 ಡಿವೈಡ್ ಆಗೋದಿಲ್ಲ. 2 12 ಡಿವೈಡ್ ಆಗ್ತಾ ಇದೆ. 2 15 ಡಿವೈಡ್ ಆಗ್ತಾ ಇದೆ. ನೆಕ್ಸ್ಟ್ 2 ಇಂದ ಈ ನಂಬರ್ ಡಿವೈಡ್ ಆಗ್ತಾ ಇದೆ, ಬಟ್ ಇವ್ಯಾವು ಡಿವೈಡ್ ಆಗ್ತಿಲ್ಲ, ಆದ್ರೂ ಕೂಡ ನಾವು 2 ಅನ್ನ ತಗೋಬೇಕು. ಸೊ 5 ಹಾಗೆ ಬರ್ಕೋಬೇಕು, 15 ಹಾಗೆ ಬರ್ಕೋಬೇಕು, 2 6 15 ಹಾಗೆ ಬರ್ಕೋಬೇಕು. ಮತ್ತೆ 2 ನ ತಗೋಬೇಕು. ಯಾಕೆ ಅಂದ್ರೆ 2 ಎಲ್ಲಿವರೆಗೂ ಒಂದ್ ನಂಬರ್ ನ ಡಿವೈಡ್ ಮಾಡ್ತಾ ಹೋಗುತ್ತೆ ಅಲ್ಲಿವರೆಗೂ ಕೂಡ ನಾವು ಬರ್ಕೋಬೇಕು. ಸೊ 2 3 15 ಹಾಗೆ ಬರ್ಕೊಳ್ತೀವಿ. ಸೊ ಈಗ 2 ನ ಕೆಲಸ ಮುಗೀತು. ಯಾವ ನಂಬರು ಕೂಡ 2 ಇಂದ ಡಿವೈಡ್ ಆಗ್ತಿಲ್ಲ. ನೆಕ್ಸ್ಟ್ 3 ಇಂದ ಯಾವ್ಯಾವ ನಂಬರ್ ಡಿವೈಡ್ ಆಗುತ್ತೆ ಬರೀತೀನಿ. 5 ಡಿವೈಡ್ ಆಗೋಲ್ಲ, ಹಾಗೆ ಬರ್ಕೋಬೇಕು. 3 5 15 ಡಿವೈಡ್ ಆಗ್ತಾ ಇದೆ. 3 1 3 3 5 15. ನೆಕ್ಸ್ಟ್ 5. ಸೊ 5 ಇಂದ ಎಲ್ಲಾ ನಂಬರು ಡಿವೈಡ್ ಆಗ್ತಾ ಇದೆ. ಸೊ ಹಾಗಾಗಿ LCM ಆಫ್ ದೀಸ್ ನಂಬರ್ಸ್ ಇಸ್ ದಿಸ್ ಒನ್. ಸೊ 2 into 2 into 2, 3 into 5. 2 2s are 4, 4 2s are 8, 8 3s are 24, 24 5s are 120. ಸೊ 120 ಅನ್ನ ನಾವು ಈ ಎಲ್ಲಾ ನಂಬರ್ ಇಂದನೂ ಕೂಡ ಡಿವೈಡ್ ಮಾಡಬಹುದು. 120 ಅನ್ನ 10 ಇಂದನೂ ಡಿವೈಡ್ ಮಾಡಬಹುದು, 15 ಇಂದ ಡಿವೈಡ್ ಮಾಡಬಹುದು, 24 ಇಂದ ಮತ್ತು 30 ಇಂದ ಡಿವೈಡ್ ಮಾಡಬಹುದು. ಸೊ ದಿಸ್ ಇಸ್ ದ ಲೀಸ್ಟ್ ನಂಬರ್ which divided by all these numbers. ಸೊ ಹಾಗಾಗಿ 120 ಅಂದ್ರೆ LCM ನ ಅವರು ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. LCM ನ ಯಾವ ರೀತಿ ಮಾಡೋದು ಗೊತ್ತಾಯ್ತಲ್ವಾ ನಮಗೆ? ಸೊ LCM ಇಸ್ ಈಕ್ವಲ್ ಟು ಅಥವಾ ಲಾ ಸಾ ಗು ಇಸ್ ಈಕ್ವಲ್ ಟು ದಿಸ್ ಒನ್. Okay, next question. What is the LCM of 120, 240 and 360 ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನ್ ನೋಡೋಣ, ನೀವೇ ಮಾಡಿ ಇದನ್ನ, ತುಂಬಾ ಈಸಿ ಇದೆ. ಇದಕ್ಕೆ LCM ಬೇಕು ನಮಗೆ. 120, 240 and 360 LCM ಬೇಕು. LCM ಗೊತ್ತಲ್ವಾ? ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಮಾಡಿ 2 ಇಂದ ಸ್ಟಾರ್ಟ್ ಮಾಡ್ತಾ ಹೋಗಿ, ಈಸಿಯಾಗಿ ಸಿಗುತ್ತೆ. LCM ಅಂದ್ರೆ ಮಲ್ಟಿಪಲ್ಸ್. ಅಂದ್ರೆ ನಿಮಗೆ 120ನ ಮಲ್ಟಿಪಲ್ ಬರೀಲಿಕ್ಕೆ ಆಗೋದಿಲ್ಲ, ಮಲ್ಟಿಪಲ್ಸ್ ಟೇಬಲ್ ನ ಬರೆಯಕ್ಕಾಗಲ್ಲ. ಮಗ್ಗಿಯನ್ನ 240 ಮಗ್ಗಿ, 360 ಮಗ್ಗಿ, ಸೊ ಈ ತರ ಬರ್ಕೊಂಡ್ರೂ ಸಿಗುತ್ತೆ, ಬಟ್ ಅದು ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಇರುವಂತಹ ಅವಿಭಾಜ್ಯ ಅಪವರ್ತನೀಕರಣ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಲಾಸಾಗು ಬೇಕು ನಮಗೆ. ಮತ್ತೆ ಬೆಸ್ಟ್ ಮೆಥಡ್ 2 ಇಂದ ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಎಲ್ಲಿವರೆಗೂ 2 ಇಂದ ಆಗುತ್ತೆ ಅಲ್ಲಿವರೆಗೂ. ನೆಕ್ಸ್ಟ್ 3 ಇಂದ. ಸೊ ಈ ತರ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಅಥವಾ ಇನ್ನೊಂದು ಬೆಸ್ಟ್ ಮೆಥಡ್ ಮಾಡಬಹುದು. ಏನು ಅಂದ್ರೆ ಇಲ್ಲಿ 120 ಬದಲಾಗಿ ನಾವು 12 ಅಂತ ಬರ್ಕೊಂಡು 12 ನ ಟೇಬಲ್ ಬರ್ಕೋಬಹುದು. 240 ಬದಲಾಗಿ 24 ಅಂತ ಬರ್ಕೊಂಡು 24 ನ ಟೇಬಲ್ ಬರ್ಕೋಬಹುದು. 36 ನ ಟೇಬಲ್ ಕೂಡ ಬರೀಬಹುದು. ಸೊ ಆಮೇಲೆ ಅದಕ್ಕೆ 0 ಆಡ್ ಮಾಡಿದ್ರೆ ಆಯ್ತು, ಅಷ್ಟೇನೆ. ಅದರಲ್ಲಿ ಕಾಮನ್ ನಂಬರ್ ಅಂದ್ರೆ ಕಾಮನ್ ಮಲ್ಟಿಪಲ್ ಯಾವುದು ಅಂತ ನಿಮಗೆ ಸಿಕ್ಬಿಡುತ್ತೆ. ಎಸ್, ನೀವೆಲ್ಲ ಸಾಲ್ವ್ ಮಾಡ್ತಿದ್ದೀರಾ ಇವಾಗ ಅನ್ಕೊಂಡಿದ್ದೀನಿ ನಾನು.
ಓಕೆ, ಪೋಲ್ ಕೊಡ್ತಾ ಇದ್ದೀನಿ. ಮಕ್ಕಳೇ, ನಿಮಗೆ ಯಾರಿಗೂ ನೆಟ್ವರ್ಕ್ ಇಶ್ಯೂ ಇಲ್ಲ ಅಂದ್ರೆ ಅವರೆಲ್ಲರೂ ಕೂಡ ವಿಡಿಯೋನ ಆನ್ ಮಾಡ್ಕೊಳ್ಳಿ. ನೀ ಸ್ನೇಹ, ಆ, ಖುಷಿ, ದಿಂಪನ, ಬೆನಕ, ಎಲ್ರು, ಪ್ರಣವ್, ಕಲ್ಪಿತಾ. ಓಕೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಬೆನಕ ಶ್ರೇಷ್ಠ, ಲೇಖನ, ಚಿನ್ಮಯಿ, ದಿಂಪನ. ಪರವಾಗಿಲ್ಲ, ತುಂಬಾ ಜನ 29 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಮತ್ತೆ ಇದಕ್ಕೆ ತುಂಬಾ ಜನ ಮೋಸ್ಟ್ಲಿ ಸಾಲ್ವ್ ಮಾಡ್ತಾನೇ ಇದ್ರಿ ಅನ್ಸುತ್ತೆ. ನೋಡೋಣ, ನಾವು ಮಾಡ್ತೀವಿ ಇವಾಗ. 2 ಇಂದ ನಾವು 120ನ ಡಿವೈಡ್ ಮಾಡಿದ್ರೆ 60. ಸೊ 120, ನೆಕ್ಸ್ಟ್ 180. ಅದೇ ತರ ಮತ್ತೆ 2 ಇಂದ ಇವೆಲ್ಲ ನಂಬರ್ನ ಡಿವೈಡ್ ಮಾಡಿದ್ರೆ 230s, 260s, 290s. ಮತ್ತೆ 2 ಇಂದ ಎಲ್ಲ ನಂಬರ್ನ ಡಿವೈಡ್ ಮಾಡಿದ್ರೆ 215s, 220s, 245s. ಸೊ ಅಗೈನ್ 2ನೇ ತಗೊಳ್ತೀನಿ, ಯಾಕೆಂದ್ರೆ 20 ಡಿವೈಡ್ ಆಗ್ತಾ ಇದೆ. 15 ಹಾಗೆ ಬರ್ಕೊಳ್ತೀನಿ, 2 10s, 45 ಹಾಗೆ ಬರ್ಕೊಳ್ತೀನಿ. ಮತ್ತೆ 2 ಇಂದ 15 ಹಾಗೆ ಬರ್ಕೋಬೇಕು, 2 5s, 45 ಹಾಗೆ ಬರ್ಕೋಬೇಕು. ನೋಡಿ, 2ನ ಕೆಲಸ ಮುಗೀತು. 3 ಇಂದ 3 5s, 5 ಹಾಗೆ ಬರ್ಕೊಳ್ತೀನಿ, 5 15s. ನೆಕ್ಸ್ಟ್ 3 ಇಂದ 5 ಹಾಗೆ ಬರ್ಕೊಳ್ತೀನಿ, 5 ಹಾಗೆ ಬರ್ಕೊಳ್ತೀನಿ, 3 5s. ಸೊ ಅಗೈನ್ 5 ಇಂದ, ಸೊ 5 1s, 5 1s, 5 1s. ಕಂಪ್ಲೀಟ್ ಆಯ್ತು. ಈ ಎಲ್ಲಾ ನಂಬರ್ನ ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಈ LCM ಸಿಕ್ಬಿಡುತ್ತೆ. ನೋಡಿ, 2 2s are 4, 2 2s are 4, 2 3s are 6. ನೆಕ್ಸ್ಟ್ ನೋಡಿ, 4 ಇಂಟು 4 ಇಂಟು 6 ಇಂಟು 15. ಹೌದಾ? ಅಂದ್ರೆ ಈಸಿ ಆಗ್ಲಿ ಅಂತ 4 4s are 16, 16 6s, 16 6s, 16 5s are 80, 16 6s are 96 into 15. So 15 6s are 90, 9 carry, 15 9s are 135 plus 9. ತಪ್ಪು ಮಾಡಿದ್ವಾ? ಒಂದು ನಿಮಿಷ. ಸೆವೆನ್ 20 ಬರಬೇಕಲ್ಲ, ಮಿಸ್ ಮಾಡಿದ್ದೀನಿ. ಒಂದು ನಿಮಿಷ. 2 2s are 4, 4 2s are 8, 8 2s are 16. ಓಕೆ, ಒಂದು ನಿಮಿಷ, ಮಲ್ಟಿಪಲ್ ಮಾಡೋದು ಮಿಸ್ ಆಗಿದೆ. 2 ಇಂಟು 2 ಇಂಟು 2 ಇಂಟು 2, 4 ಟೈಮ್ಸ್ 2 ಇದೆ. 1 2 3 4 5 ಟೈಮ್ಸ್. ನೆಕ್ಸ್ಟ್ 3 ಇಂಟು 3 ಇಂಟು 5. ಸೊ 2 2s are 4, 4 2s are 8, 8 2s are 16, 16 2s are 32, 32 3s are ಅಲ್ವಾ 60, 96, 96 ಇಂಟು 3 18. ಹೌದಾ? 3 9s are 27, 27 plus 1 28 into 5, 5 8s are 40, 4 carry, 5 8s are 40 plus 4 44. ಸೊ ಏನೋ ತಪ್ಪಾಗ್ತಿದೆಯಲ್ವಾ, ಎಲ್ಲೋ ಮಿಸ್ ಮಾಡಿದೀವಿ. ಒಂದು ನಿಮಿಷ, ಏನ್ ಮಿಸ್ ಮಾಡಿದ್ವಿ ಗಮನಿಸೋಣ. ನೋಡಿ, ಒಂದು ನಂಬರ್ ಮಿಸ್ ಆದ್ರೂ ಕೂಡ ಇಲ್ಲಿ ನಾವು ಮಾಡೋ ಆನ್ಸರ್ ಮಿಸ್ ಆಗುತ್ತೆ. ಸೊ ನಮಗೆ ಬೇಕಾಗಿದ್ದು LCM. ಇಲ್ಲಿ ಏನೋ ನಾವು ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕಾದ್ರೆ ಮಿಸ್ ಮಾಡಿದೀವಿ. ನೋಡಿ, 2 ಇಂದ 260s 120. ನೋಡಿ, ಇವೆಲ್ಲ 2 ಇಂದನೇ ಡಿವೈಡ್ ಮಾಡಿದ್ವಿ, ಸರಿ ಬರ್ತಾ ಇದೆ. ನೆಕ್ಸ್ಟ್ ಮತ್ತೆ 2ನ ತಗೊಳಿದ್ವಿ, ಇದನ್ನ ಆಫ್ ಮಾಡಿದ್ರೆ 30 30 90, ಸರಿ ಇದೆ. ಮತ್ತೆ 2 ಇಂದ 215s 230s. ನೋಡಿ, ಇಲ್ಲಿ ಮಿಸ್ ಮಾಡಿದೀವಿ, 230s. ಸೊ ಇಲ್ಲಿ 220 ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ, 230s. ನೆಕ್ಸ್ಟ್ ಮತ್ತೆ 2 ಇಂದ ತಗೊಂಡ್ರೆ ಇದು 15 ಆಗುತ್ತೆ. ನೋಡಿ, 215s. ಸೊ ನೆಕ್ಸ್ಟ್ ಸರಿ ಇದೆ, 2 ಇಂದ ಯಾವುದು ಡಿವೈಡ್ ಆಗ್ತಿಲ್ಲ. ನೆಕ್ಸ್ಟ್ 3ನ ತಗೊಳ್ತೀನಿ, ಯಾಕೆ ಅಂದ್ರೆ 2ನ ಕೆಲಸ ಮುಗೀತು. 3 5s, 3 5s, 315s, 315s. ಸೊ ಅಗೈನ್ ಮತ್ತೆ 5ನ ತಗೊಳ್ತೀನಿ, 3ನ ತಗೊಳ್ತೀನಿ, 5 ಹಾಗೆ ಬರ್ಕೊಳ್ತೀನಿ,
ರೈಟ್. ಸೊ 5 1 ಇಷ್ಟಕ್ಕೆ ಮುಗೀತು. ಸೊ ಈಗ ನಮ್ಮ ಆನ್ಸರ್ ಸರಿ ಬರುತ್ತೆ. ನೋಡಿ ಎಲ್ಲಿ ಮಿಸ್ ಆಗಿತ್ತು ಗೊತ್ತಾಯ್ತಲ್ವಾ? ಸೊ ಎಲ್ಲಿ ಮಿಸ್ ಆಗಿತ್ತು? ಇಲ್ಲಿ, ರೈಟ್. ಸೊ ಈಗ ಸರಿ ಮಾಡೋಣ. ನಾವು ಅರ್ಜೆಂಟಲ್ಲಿ ಏನಾದರೂ ಒಂದು ನಂಬರ್ ಮಿಸ್ ಮಾಡಿದ್ರು ಕೂಡ ಮಿಸ್ ಆಗುತ್ತೆ. ಸೊ 15 ಸೊ 3 5 3 5 3 15 ಅಗೈನ್ 3ನ ತಗೊಳ್ತೀನಿ, 5 ಹಾಗೆ 5 ಹಾಗೆ 3 5 ಸೊ ನೆಕ್ಸ್ಟ್ 5. ಓಕೆ, 2 2s are 4, 2 2s are 4, so 4 into 4 16, 16 into 9 16 into 9 144, 144 into 5, 5 4s are 20, 2 carry, 5 4s are 20 plus 2 22, 2 carry, so 720. So 720 is the right answer. ಸೊ ಇವನ್ನೆಲ್ಲ ಮಲ್ಟಿಪಲ್ ಮಾಡಿದೆ ನಾನು, ಸ್ವಲ್ಪ ಶಾರ್ಟ್ ಹ್ಯಾಂಡ್ ನೋಡಿ. 2 2s are 4 ಬರ್ಕೊಂಡೆ, ಮತ್ತೆ 2 2s are 4, 3 3s are 9. So 4 4s are 16, 16 into 9 144, 144 into 5 720. So 720 is the LCM of these numbers. So ಇಲ್ಲಿ ಒಂದು ನಂಬರ್ 20 ಅಂತ ಬರ್ಕೊಂಡಿದ್ದು ಇಷ್ಟು ರಾಂಗ್ ಆಯ್ತು. ಸೊ ಇವಾಗ 720 is the LCM, ಅಂದ್ರೆ ಎಲ್ಲಾ ಟೇಬಲ್ ಅಲ್ಲೂ ಕೂಡ 720 ಬರುತ್ತೆ. ನೆಕ್ಸ್ಟ್ ಕ್ವಶನ್, which of the following number are the first 3 common multiples of 8 and 12 ಅಂತ ಕೇಳ್ತಿದ್ದಾರೆ. ಸೊ 8 and 12 ನ ಮೊದಲ 3 ಅಪವರ್ತ್ಯಗಳು. ಮಕ್ಕಳೇ ಈ ಕ್ವಶನ್ ಸಾಲ್ವ್ ಮಾಡಿದ್ವಿ ಅಲ್ವಾ ನಾವು? ಸೊ 8 ಟೇಬಲ್ ಅಲ್ಲೂ ಬರಬೇಕು, ಅದು 12 ಟೇಬಲ್ ಅಲ್ಲೂ ಬರಬೇಕು. ಆ ತರದ ನಂಬರ್ಸ್ ಒಟ್ಟು 3 ನಂಬರ್ ಬೇಕು ನಮಗೆ, 3 ನಂಬರ್ಸ್. ಸೊ ಫಸ್ಟ್ ನಂಬರ್ ಯಾವುದು? 24 ಐ ಥಿಂಕ್. ಸೊ 24. ನೆಕ್ಸ್ಟ್ ನಂಬರ್ 48 ಅಂಡ್ ಥರ್ಡ್ ನಂಬರ್ ಇಸ್ 72. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಅಂದ್ರೆ ಈ 3 ನಂಬರ್ಗಳು 8ರ ಟೇಬಲ್ ಅಲ್ಲೂ ಬರುತ್ತೆ ಮತ್ತು 12ರ ಟೇಬಲ್ ಅಲ್ಲೂ ಬರುತ್ತೆ. ಗಮನಿಸೋಣ. ಸೊ 8 1s are 8, 8 2s are 16, 24, 32, 40, 48, 56, 64, 72. ಇದು 8ರ ಮಗ್ಗಿ. 12ರ ಮಗ್ಗಿ ನೋಡಿ 36, 48, 60, 72. ಮೊದಲ 3 ಸಂಖ್ಯೆಗಳನ್ನ ಕೇಳಿದ್ದಾರೆ. ಮೊದಲ ನಂಬರು 24, ಮೊದಲ ನಂಬರು ಎರಡೂ ಕಡೆ ಕಾಮನ್ ಆಗಿ ಬರುವಂತದ್ದು 24. ಫಸ್ಟ್ ನಂಬರ್ ಇಸ್ 24, ಸೆಕೆಂಡ್ ನಂಬರ್ ಈಸ್ 48 ಅಂಡ್ ಥರ್ಡ್ ನಂಬರ್ ಈಸ್ 72. ಸೊ 3 ಈ 3 ನಂಬರು ಎರಡೂ ಕಡೆ ಕಾಮನ್ ಆಗಿ ಬರುತ್ತೆ. ಹಾಗಾಗಿ ಆನ್ಸರ್ ಈಸ್ ಆಪ್ಷನ್ ಎ. HCF ಆಫ್ 14, 36 ಅಂಡ್ 66 ಅಂತ ಕೊಟ್ಟಿದ್ದಾರೆ. 14, 36 ಮತ್ತು 66ರ ಮಾಸ ಬೇಕು, ಮಾಸ. ಸೊ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನ್ಸುತ್ತೆ. ಆಪ್ಷನ್ ಎ ಬಿ ಸಿ ಡಿ ನಾನು ಕೊಡ್ತೀನಿ. ಇಲ್ಲಿ ಕೊಟ್ಟಿರುವಂತ ನಂಬರ್ನೇ. ಎ ಅಂದ್ರೆ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 11. ಸೊ HCF ಆಫ್ ದೀಸ್ 3 ನಂಬರ್ಸ್, ಈ 3 ಸಂಖ್ಯೆಗಳ ಮಾಸ ಅಂದ್ರೆ ಈ 3 ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗವಾಗುತ್ತವೆ ಅಂತ ಬೇಕು ನಮಗೆ. ಅದರಲ್ಲಿ ದೊಡ್ಡ ನಂಬರ್ ಬೇಕು. ನೋಡಿದ ತಕ್ಷಣ ಹೇಳ್ಬೋದು ಮಕ್ಕಳೇ, ಇದನ್ನ ಮಾಸಾನೆ ಮಾಡಬೇಕು ಅಂತೇನಿಲ್ಲ. ಒಂದು ಸಣ್ಣ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು, ನೋಡಿದ ತಕ್ಷಣ ಹೇಳ್ಬೋದು. ರೋಷನ್ ನೋಡಿ, ಇಲ್ಲಿ ಈ 14, 36 ಮತ್ತೆ 66 3 ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗವಾಗುತ್ತೆ ಅಂತ ಕೇಳ್ತಾ ಇದೀವಿ ನಾವು ಅಷ್ಟೇನೆ. ಹೌದಾ? ಇಲ್ಲಿ 4ರಿಂದ 36 ಭಾಗವಾಗುತ್ತೆ, ಹೌದಾ? ಆದ್ರೆ 66 ಭಾಗ ಆಗೋದಿಲ್ಲ. 3 ಸಂಖ್ಯೆಗಳು ಭಾಗ ಆಗುವಂತ ಸಂಖ್ಯೆ ಯಾವುದು ಅಂತಂದ್ರೆ ಅದು 2ರಿಂದ ಈ 3 ಸಂಖ್ಯೆಗಳನ್ನು ಭಾಗಿಸಬಹುದು. ಹಾಗಾಗಿ HCF. ಸೊ ಇದೇ HCF ಈ ನಂಬರ್ಸ್ಗೆ. ಇನ್ನು ಯಾವ ನೋಡಿ, ಇಲ್ಲಿ 2ರಿಂದ ಫಸ್ಟ್ ತಗೊಳ್ತೀನಿ. 2 7, 2 18, 2 33. ಈ 7, 18, 33 ಒಂದೇ ಸಂಖ್ಯೆಯಿಂದ ಭಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ HCF ನ ಇಲ್ಲಿಗೆ ನಿಲ್ಲಿಸ್ತೀವಿ. 2 is the HCF ಆಫ್ ದೀಸ್ ನಂಬರ್ಸ್. ಮಾಸ 2 ಆಗುತ್ತದೆ. ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ ನೋಡಿ, 24, 36 ಮತ್ತು 42 ಈ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯ ಅಂದ್ರೆ
LCM ಕೇಳ್ತಾ ಇದ್ದಾರೆ ಮಕ್ಕಳೇ. LCM ಗುಣಕ, ಸಾಮಾನ್ಯ ಅಪವರ್ತ್ಯ ಅಂತಂದ್ರೆ ಲಸಾಗು. ನೀವೇ ಮಾಡಬೇಕು, ಟೈಮ್ ಕೊಡ್ತೀನಿ, 1 ನಿಮಿಷ ಮಾಡಿ, ಸಾಲ್ವ್ ಮಾಡಿ. ಲಸಾಗು ನೀವು ಮಾಡಬೇಕಾಗಿರೋದು LCM ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ರೋಷನ್, ನೀನ್ ಟಿವಿ ತರ ನೋಡಿದ್ರೆ ಇದು ಬರೋದಿಲ್ಲ, ನೀನ್ ಪೆನ್ನಲ್ಲಿ ಬರೀಬೇಕಲ್ವಾ, ವರ್ಕ್ ಮಾಡ್ಬೇಕಲ್ವಾ, ಇದನ್ನ ಸುಮ್ಮನೆ ಪೋಲ್ ಕೊಟ್ಟಾಗ ಟಚ್ ಮಾಡದ. ಫಸ್ಟ್ 2ರಿಂದ ನೀವು ಈ ನಂಬರ್ಗಳನ್ನೆಲ್ಲ ಭಾಗಿಸ್ತೀರಾ. ನೆಕ್ಸ್ಟ್ ಮತ್ತೆ ಯಾವ ನಂಬರ್ ತಗೋಬೇಕು, 2 ತಗೋತೀರಾ, 3 ತಗೊಳ್ತೀರಾ, ಯಾಕೆ 2ನೇ ತಗೋಬೇಕು ಅನ್ನೋದೆಲ್ಲ ಗೊತ್ತಿದೆ ನಿಮ್ಗೆ. ಓಕೆ, ಪೋಲ್ ಕೊಡ್ಬೋದಲ್ವಾ? ಇನ್ನ ಮತ್ತೆ ಟೈಮ್ ಇದೆ ಮಕ್ಕಳೇ, ಅರ್ಜೆಂಟ್ ಮಾಡಬೇಡಿ, ಇವಾಗ್ಲೂ ಟೈಮ್ ಇದೆ, ಆರಾಮಾಗಿ ಮಾಡಿ. ಇಷ್ಟು ಸಮಯ ಸಾಕಾಗುತ್ತೆ. ನಾನು ಆಲ್ರೆಡಿ ಸಾಲ್ವ್ ಮಾಡಿ ಆನ್ಸರ್ ಇಟ್ಕೊಂಡು, ನಾನು ಆನ್ಸರ್ ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಎಕ್ಸ್ಟ್ರಾ 1 ನಿಮಿಷ 2 ನಿಮಿಷ ಟೈಮ್ ಕೊಡ್ತೀನಿ, ಆಯ್ತಾ? ನೀವು ಟೈಮ್ ವೇಸ್ಟ್ ಮಾಡ್ದೇನೆ ನನ್ನ ಕ್ವಶನ್ ನೋಡಿದ ತಕ್ಷಣ ನೀವೇನಾದ್ರೂ ಶುರು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಈಸಿಯಾಗಿ ಆನ್ಸರ್ ಸಾಲ್ವ್ ಆಗುತ್ತೆ. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕೆಲವ್ರು ಏನ್ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ನೋಡಿ. ನೀವು ಡಿವೈಡ್ ಮಾಡೋದನ್ನೇ ಮಿಸ್ಟೇಕ್ ಮಾಡ್ತಿದ್ದೀರಾ, ಈ ರೀತಿ ಮಾಡ್ತಾ ಇದ್ದೀರಾ. ಡಿವೈಡ್ ಮಾಡ್ಬೇಕಾದ್ರೆ ನೋಡಿ, ನಾವು 2ರಿಂದ ಈ ನಂಬರ್ನ ಭಾಗಿಸ್ತೀವಲ್ವಾ, 2 ಓನ್ಲಿ 2 ಇಲ್ಲಿ ಬರಿತಾ ಇದ್ದೀರಾ. 2 ಓನ್ಲಿ 2 ಅಲ್ಲ, 2 ಓನ್ಲಿ 2 ಅಂತ ಇಲ್ಲಿಗೆ ಬರೆದ್ರೆ ಆನ್ಸರ್ ರಾಂಗ್ ಆಗುತ್ತೆ. 2 ಓನ್ಲಿ ಅಂದ್ರೆ 2 1s 2, ಆನ್ಸರ್ 2 ಇಲ್ಲೇ ಇದೆ, 1 ಇಲ್ಲಿಗೆ ಬರಿಬೇಕು. 2 2s 4, ಸೊ 2 12s 24 ಆಯ್ತು ಅಂತ. ಅಂದ್ರೆ 2 ಮತ್ತೆ 12 ನ ಮಲ್ಟಿಪಲ್ ಮಾಡಿದ್ರೆ 24 ಬರಬೇಕು. 12 2s 24. ಅದೇ ತರ 12 18 2s 36. ನೋಡಿ, 2 1s 2, 2 ಹೋಯ್ತು, ಇಲ್ಲಿ 1 ಉಳ್ಕೊಂತು, 16 ಆಯ್ತು. 2 8s 16. ನೆಕ್ಸ್ಟ್ 2 2s 4 ಮತ್ತು 2 1s 2, ರೈಟ್? ಕೆಲವರು ಇಲ್ಲಿಗೆ 22 ಅಂತ ಬರ್ಕೊಂಡಿರ್ತೀರಾ. ಸೊ 24 ಇದೆ, 2 ಇಂದ ಡಿವೈಡ್ ಮಾಡ್ತೀರಾ, 2 2s 4, 2 2s 4 ಅಂತೇಳಿ. ಸರಿ, ಈ ಯಾಕೆ 2 ಬರೀತೀರಾ ಅಂದ್ರೆ, ನೀವು ಡಿವೈಡ್ ಮಾಡ್ಬೇಕಾದ್ರೆ ಈ ರೀತಿ ಬರೀತೀರಲ್ವಾ, 2 1s 2 ಅಂತ ಇಲ್ಲಿ ಬರೀತೀರಲ್ವಾ 2ನ, ಆ 2ನ ಇಲ್ಲಿ ಬರೆಯೋ ಹಾಗಿಲ್ಲ. ನೀವು ಈ ಕೋಶಂಟ್ ನ ಇಲ್ಲಿ ಬರಿಬೇಕು. ಅದೇ ಮಿಸ್ಟೇಕ್ ಮಾಡಿದ್ರೆ ಲೆಕ್ಕ ಪೂರ್ತಿ ತಪ್ಪಾಗುತ್ತೆ. ಓಕೆ, ಈಗ ಮತ್ತೆ 2 ಇಂದ 2 6s 2 9s 21 ಹಾಗೆ ಬರ್ಕೋಬೇಕು. ಮತ್ತೆ 2 ಇಂದ 2 3s 9 ಹಾಗೆ ಬರ್ಕೋಬೇಕು, 21 ಹಾಗೆ ಬರ್ಕೋಬೇಕು. 2 ನ ಕೆಲಸ ಮುಗೀತು. ಈಗ 3 ಇಂದ 3 1s 3 3s 3 7s, ಸೊ ಮತ್ತೆ 3 ಇಂದ 3 1s 7 ಹಾಗೆ ಬರ್ಕೋಬೇಕು, 7 1s. ನೋಡಿ, ಎಲ್ಲ ನಂಬರು ಮುಗಿದೋಯ್ತು. ಸೊ ಈಗ ಇವೆಲ್ಲ ನಂಬರ್ನ ಮಲ್ಟಿಪಲ್ ಮಾಡ್ತೀನಿ. 2 2s 4, 4 2s 8, 8 3s 24,
24 3s are 72. 72 into 7, 7 2s are 14. ಅಥವಾ ನಿಮಗೆ ಇನ್ನೂ ಫಾಸ್ಟ್ ಆಗಿ ಬರುತ್ತೆ ಸರ್ ನಮಗೆ ಅಂದ್ರೆ ಈ ತರ ಮಾಡಬಹುದು ನೋಡಿ. 70 ಮತ್ತೆ 2 ನ ಬ್ರೇಕ್ ಮಾಡ್ಕೊಳ್ತೀವಿ. 70 ಪ್ಲಸ್ 2 ನ ಬ್ರೇಕ್ ಮಾಡ್ಕೊಳ್ತೀವಿ. ಅದನ್ನ 7 ಇಂದ ಮಲ್ಟಿಪಲ್ ಮಾಡಬೇಕು. ಸೊ 7 7s ನಿಮಗೆ ಗೊತ್ತಿದೆ 49 ಅಂದ್ರೆ 490 ಆಯ್ತು. 70 ಮತ್ತೆ 9 ನ ಮಲ್ಟಿಪಲ್ ಮಾಡಿದ್ರೆ 490. 2 ಮತ್ತೆ 7 ನ ಮಲ್ಟಿಪಲ್ ಮಾಡಿದ್ರೆ 14. ಈ 490ಗೆ 14 ಆಡ್ ಮಾಡಿದ್ರೆ 504. ಇದನ್ನೆಲ್ಲ ಮೈಂಡ್ ಅಲ್ಲೇ ಮಾಡಬಹುದು. ಇದನ್ನ ನಾವು ಸ್ಟಾರ್ಟಿಂಗ್ ನಿಮಗೆ ವೇದಿಕ್ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ವಿ, ಯಾವ ರೀತಿ ಮೈಂಡ್ ಅಲ್ಲಿ ಆಡ್ ಮಾಡೋದು ಮಲ್ಟಿಪಲ್ ಮಾಡೋದು ಅಂತ ಹೇಳಿ. ಅದನ್ನ ಸ್ವಲ್ಪ ಯೂಸ್ ಮಾಡಿ ಇಂಥದ ಕಡೆ ಎಲ್ಲ ನಿಮ್ಮ ಟೈಮ್ ನ ಸೇವ್ ಮಾಡ್ಕೋಬಹುದು. ಓಕೆ, ಆಲ್ ಕ್ವಶನ್ಸ್ ಐ ಥಿಂಕ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡಿದೀವಿ ಅನ್ಸುತ್ತೆ. ಇನ್ನ ಸ್ವಲ್ಪ ಕ್ವಶನ್ಸ್ ನಾವು ಹಾಕೊಂಡಿದೀವಿ. ಇದು ಎಲ್ಲಿಂದ ಬಂದಿದೆ ಸರ್? ಇದು ನಾವು ಬೇರೆ ಬೇರೆ ಪುಸ್ತಕವನ್ನ ಓದಿ ಅಲ್ಲಿರುವಂತಹ ಕ್ವಶನ್ ಗಳನ್ನ ನಿಮಗೆ ಹಾಕಿದೀವಿ. ಆ ಕ್ವಶನ್ ಗಳನ್ನು ಸ್ವಲ್ಪ ನಿಮಗೆ ನಾವಿವಾಗ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಅದರಲ್ಲಿ ಮುಖ್ಯವಾಗಿ ದಿಸ್ ಒನ್. ಸೊ LCM ಆಫ್ ಅಂತ ಕೇಳಿದ್ದಾರೆ. ಅಂದ್ರೆ ಈ ಸಂಖ್ಯೆಗಳ ಲಾಸಾಗು ಬೇಕು. ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಸರ್ ಸಂಖ್ಯೆ ಕೊಟ್ಟಿಲ್ವಲ್ಲ ಅವರು, ಸೊ ಏನೋ ಮಲ್ಟಿಪಲ್ ಮಾಡಿ ಈ ತರ ಅಂತ ಕೊಟ್ಟಿದ್ದಾರೆ. ಆಫ್ ಕೋರ್ಸ್ ನೋಡಿ, 2 ಇಂಟು 3 ಇಂಟು 5 ಇಂಟು 7 ಅಂತ ಒಂದು ನಂಬರ್ ಇದೆ. ಮತ್ತೆ ಇನ್ನೊಂದು ನಂಬರ್ 3 ಇಂಟು 5 ಇಂಟು 7 ಇಂಟು 11 ಅಂತ ಒಂದು ನಂಬರ್ ಇದೆ. ಈ ಎರಡೂ ನಂಬರ್ಗಳ LCM, HCF ಅಲ್ಲ, ಇಲ್ಲಿ LCM ಬೇಕು. LCM ಬೇಕು, ಅರ್ಥ ಆಗ್ತಿದೆಯಲ್ವಾ? LCM ಬೇಕು. ನೋಡೋಣ ಯಾರೆಲ್ಲ ಬುದ್ಧಿವಂತರು ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿತೀರಾ ಅಂತ ಹೇಳಿ. ಯಾರಿಗೆ ಗೊತ್ತಾಯ್ತು ಹ್ಯಾಂಡ್ ರೈಸ್ ಮಾಡಿ ಸರ್, ನಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತು ಸರ್, ಇಷ್ಟೇ ಮಾಡ್ಬೇಕು ಇದನ್ನ ಅಂತ ಹೇಳಿ. LCM ಬೇಕಾಗಿದೆ. ಇಲ್ಲಿ ನಂಬರ್ ಕೊಟ್ಟಿಲ್ಲ, ಬಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವರೇ ಕೊಟ್ಬಿಟ್ಟಿದ್ದಾರೆ. ಪ್ರೈಮ್ ಫ್ಯಾಕ್ಟರ್ಸ್ ನ ಮಾಡ್ಬಿಟ್ಟಿದ್ದಾರೆ. ನಮಗೆ ಬೇಕಾಗಿರೋದು HCF ಅಲ್ಲ, LCM. ನೆನ್ಪಿಟ್ಕೊಳ್ಳಿ, ಲಾಸಾಗು. ಓಕೆ, ಯಾರು ಉತ್ತರ ಹೇಳ್ತೀರಾ ನೋಡೋಣ. ಆರಾಧ್ಯ ಹೇಳಮ್ಮ ನೋಡೋಣ. ಆರಾಧ್ಯ, ಹೇಗೆ ಇದನ್ನ LCM ಮಾಡ್ತೀರಾ ನೀವು ವಿತೌಟ್ ಡೂಯಿಂಗ್ ಎನಿ ಆಪರೇಷನ್? ಏನೂ ನಾವು ನೋಡಿದ ತಕ್ಷಣ ಹೇಳ್ಬಹುದು. ಹೇಗೆ ಆರಾಧ್ಯ? Yes, sir. Yes, go ahead. Sir, option C. ಆಪ್ಷನ್ ಸಿ. ಹೇಗ್ ಮಾಡಿದ್ರಿ? ಎರಡು ಕಡೆ ತಗೊಂಡು ಅಷ್ಟೇನಾ? Yes, sir. ಇಲ್ಲ, ರಾಂಗ್. ನೀವು HCF ಮಾಡಿದೀರಾ. ನಮಗ್ ಬೇಕಾಗಿರೋದು LCM. HCF ಅಲ್ಲ, LCM ಬೇಕು ನಮಗೆ. ನೋಡೋಣ, ಲೇಖನ P ಹೇಳ್ತೀರಾ? ಲೇಖನ P, ಲೇಖನ ಹೇಗ್ ಮಾಡಿದ್ರೆ ಆನ್ಸರ್ ಸಿಗುತ್ತಮ್ಮ? ನೋಡಿ, ವೆರಿ ಸಿಂಪಲ್. ಈ LCM ಆದ್ರೆ, HCF ಆದ್ರೆ ಎರಡೂ ಕಡೆ ಕಾಮನ್ ಆಗಿರೋ ನಂಬರ್ ಮಾತ್ರ ಬರ್ಕೊಳ್ತೀರಿ. ಆದ್ರೆ LCM ಆದ್ರೆ ಕಾಮನ್ ಆಗಿರ್ಲಿ ಇಲ್ದೆ ಹೋಗ್ಲಿ ಎಲ್ಲಾ ನಂಬರ್ನು ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ 2 ಇದೆ, ಇಲ್ಲಿ ಬರ್ಕೊಳ್ತೀರಾ. 3 ಕಾಮನ್ ಆಗಿದೆ, ಒಂದ್ಸಲ ಮಾತ್ರ ಬರ್ಕೊಳ್ತೀವಿ. 5 ಕಾಮನ್ ಆಗಿದೆ, ಒಂದ್ಸಲ ಮಾತ್ರ ಬರ್ಕೊಳ್ತೀವಿ. 7 ಕಾಮನ್ ಆಗಿದೆ, ಒಂದ್ಸಲ ಮಾತ್ರ ಬರ್ಕೊಳ್ತೀವಿ. 11 ಒಂದ್ಸಲ ಇದೆ, ಅದನ್ನು ಕೂಡ ಬರ್ಕೊಳ್ತೀವಿ. ಸೊ ದಿಸ್ ಈಸ್ ದ LCM ಆಫ್ ದೀಸ್ ನಂಬರ್ಸ್. ಸೊ ದಿಸ್ ಈಸ್ ದ LCM ಆಫ್ ದೀಸ್ ನಂಬರ್ಸ್. ಸರ್ ಹೇಗೆ ಇದು, ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ನೀವು ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಕ್ವಶನ್, ಇದೇ ಕ್ವಶನ್ ನಾವು ನಂಬರ್ ಕನ್ವರ್ಟ್ ಮಾಡೋಣ. ಇದೇ ಆನ್ಸರ್ನ ಲೆಟ್ ಅಸ್ ಕನ್ವರ್ಟ್ ಟು ದ ನಂಬರ್. ಸೊ 2 3s are 6, 6 5s are 30. ಹೌದಾ? 30 into 7 210. ಹೌದಾ? ಈ ನಂಬರ್ನ ನಾವು ಮಲ್ಟಿಪಲ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇನ್ನೊಂದು ನಂಬರ್ ಯಾವುದು ಅಂತ ಚೆಕ್ ಮಾಡೋಣ. 3 5s are 15, 3 5s are 15, 15 7s are 105. ಹೌದಾ? 105 into 11 ಮಲ್ಟಿಪಲ್ ಮಾಡಿದ್ರೆ ಸೊ ದಿಸ್ ಒನ್. ಸೊ ಈ ಎರಡೂ ನಂಬರ್ಗೆ ನಮಗೆ ಇವಾಗ ಬೇಕಾಗಿರುವಂತದ್ದು ಏನು? LCM. LCM ಅಂದ್ರೆ ಏನ್ ಮಾಡ್ತೀವಿ ನಾವು ಮಕ್ಕಳೇ? ಸರ್ ಈ ನಂಬರ್ ಎಲ್ಲಿ ಸಿಕ್ತು ನಿಮಗೆ? ಈ ನಂಬರ್ ನಾನು ಮಲ್ಟಿಪಲ್ ಮಾಡಿದೀನಿ ಅಷ್ಟೇ. 3 into 7, ಸಾರಿ 3 into 5 into 7 into 11. 3 5s are 15, 15 7s are 105. Next
50 105 ಇಂಟು 11 ಇಷ್ಟು ಬರುತ್ತೆ. ಸೊ ಎರಡೂ ನಂಬರ್ಗೆ ನಾವು ಮಾಡೋಣ ನೋಡಿ. ಫಸ್ಟ್ 2 ಇಂದ ರೈಟ್ 1155. ಸರ್ 2 ನ ಕೆಲಸ ಮುಗ್ದೋಯ್ತು. ಯಾಕೆ ಅಂದ್ರೆ ಇಲ್ಲಿ ಯಾವುದು ಕೂಡ ಈವನ್ ನಂಬರ್ ಇಲ್ಲ. ನೆಕ್ಸ್ಟ್ 3 ನ ತಗೊಳ್ತೀವಿ. 3 3s are 9. 10 ಅಲ್ಲಿ 9 ಹೋದ್ರೆ ಇನ್ 1 ರಿಮೈನಿಂಗ್ 3 5s. ಸೊ ಅದೇ ತರ 3 3s are 9. 11 ಅಲ್ಲಿ 9 ಹೋದ್ರೆ 2 ರಿಮೈನಿಂಗ್ 25 ಆಯ್ತು. 3 8s are 24. 3 5s. ಹೌದಾ? ಸೊ ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತೆ ಈ ನಂಬರ್ ಇಲ್ಲ. ಈ ನಂಬರ್ 3 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ನಾವು 5 ತಗೊಳ್ತೀವಿ. 5 ಇಂದ ಎರಡು ನಂಬರ್ ಡಿವೈಡ್ ಆಗುತ್ತೆ ನೋಡಿ. 5 7s ಮತ್ತು 5 7s 35. 5 7s 35. ನೆಕ್ಸ್ಟ್ 5 ಇಂದನೂ ಡಿವೈಡ್ ಆಗ್ತಾ ಇಲ್ಲ. 7 ತಗೊಳ್ತೀವಿ. 7 1s 7. 7 11s. ಸೊ ನೆಕ್ಸ್ಟ್ 11 ಇಸ್ ದ ನಂಬರ್ ನೋಡಿ. ಈಗ LCM ಬರ್ಕೊಳ್ತೀವಿ. 2 ಇಂಟು 3 ಇಂಟು 5 ಇಂಟು 7 ಇಂಟು 11. ಸೊ ಆನ್ಸರ್ ಈಸ್ ಆಪ್ಷನ್ ಎ. ಅವಾಗ್ಲೂ ಕೂಡ ಇದೇ ಬಂದಿತ್ತು. ಹೌದಾ? ಅಂದ್ರೆ ನಾವು ಇಲ್ಲಿರುವಂತ ನಂಬರ್ಸ್ ಅಲ್ಲಿ ಏನ್ ಮಾಡ್ಬೇಕಿತ್ತು? ಕಾಮನ್ ಆಗಿರೋ ನಂಬರ್ ಮತ್ತೆ ಅನ್ಕಾಮನ್ ನಂಬರ್ ಎರಡನ್ನೂ ಬರ್ಕೋಬೇಕು. ಬಟ್ ಕಾಮನ್ ಆಗಿರೋದನ್ನ ಒಂದೇ ಸಲ ಬರ್ಕೋಬೇಕು ಅಷ್ಟೇನೆ. ಸೊ ಇಷ್ಟೇ ಸಿಂಪಲ್ ನೋಡಿ. ಇನ್ನೊಂದ್ಸಲ ಹೇಳ್ತೀನಿ. ಈ ತರ ಏನಾದ್ರೂ ಕೊಟ್ಟು LCM ಕೇಳಿದ್ರೆ 2 ಇದೆಯಾ ಬರ್ಕೋಬೇಕು. ಒಂದ್ಸಲ ಇದ್ರೂ ಕೂಡ ಬರ್ಕೋಬೇಕು. ನೋಡಿ ಇಲ್ಲಿ ಒಂದ್ಸಲ ಇದ್ರೂ ಕೂಡ ಬರ್ಕೊಳ್ತೀವಿ. ನೆಕ್ಸ್ಟ್ 3 2 ಟೈಮ್ಸ್ ಇದೆ ಅಂದ್ರೆ ಎರಡೂ ಕಡೆ ಇದೆ, ಕಾಮನ್ ಆಗಿದೆ. ಬಟ್ 1 ಟೈಮ್ ಮಾತ್ರ ಬರ್ಕೊಳ್ತೀವಿ. ಇನ್ನ 5 ಎರಡೂ ಕಡೆ ಇದೆ, 1 ಟೈಮ್ ಮಾತ್ರ ಬರ್ಕೊಳ್ತೀವಿ. 7 ಎರಡೂ ಕಡೆ ಇದೆ, 1 ಟೈಮ್ ಮಾತ್ರ ಬರ್ಕೊಳ್ತೀವಿ. 11 ಒಂದೇ ಕಡೆ ಇದೆ, ಆದ್ರೂ ಕೂಡ ಬರ್ಕೊಳ್ತೀವಿ. ಸೊ ದಿಸ್ ಈಸ್ ದ LCM ಆಫ್ ದೀಸ್ ನಂಬರ್ಸ್. ಅರ್ಥ ಆಯ್ತಲ್ವಾ? HCF ಆದ್ರೆ ಏನ್ ಮಾಡ್ಬೇಕಿತ್ತು? ಬರೀ ಕಾಮನ್ ಫ್ಯಾಕ್ಟರ್ಸ್ ನ ಬರಿಬೇಕಿತ್ತು. LCM ಮಲ್ಟಿಪಲ್ ಆಗಿರೋದ್ರಿಂದ ಕಾಮನ್ ಆಗಿರೋದನ್ನ ಒಂದ್ಸಲ ಬರ್ಕೋಬೇಕು. ಸೊ ಕಾಮನ್ ಆಗಿ ಇಲ್ಲ ಅಂದ್ರೂ ಕೂಡ ಆ ಫ್ಯಾಕ್ಟರ್ ನ ಪ್ರೈಮ್ ಫ್ಯಾಕ್ಟರ್ ನ ಬರೀಲೇಬೇಕಾಗುತ್ತೆ. ಹಾಗಾಗಿ ಇದು LCM. ಓಕೆ, ನಾನು ಹಾಗಾದ್ರೆ ಇನ್ನೊಂದು ಪ್ರಾಬ್ಲಮ್ ನ ಕೊಟ್ರೆ ಮಾಡ್ತೀರಲ್ವಾ ನೀವು? ಸೊ ಒಂದ್ ನಂಬರ್ ತಗೊಳ್ಳಿ. ಓಕೆ, ಈ ಎರಡೂ ನಂಬರ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತಾ? ಓಕೆ, ನಾನು ಸ್ವಲ್ಪ ಈಸಿ ಮಾಡೋಣ. ಯಾಕೋ ನಿಮಗೆ ಕಷ್ಟ ಆಗ್ಬೋದೇನೋ. ಓಕೆ, ಈಗ ಈ ಎರಡೂ ನಂಬರ್ ಇದೆ. ಈ ಎರಡೂ ನಂಬರ್ ಅಲ್ಲಿ ನಮಗೆ ಬೇಕಾಗಿರುವಂತದ್ದು LCM ಬೇಕು. HCF ಆದ್ರೆ ಕಾಮನ್ ಆಗಿರೋದು ಮಾತ್ರ ತಗೊಳ್ತಿದ್ರಿ. ಆದ್ರೆ ಇಲ್ಲಿ ಕಾಮನ್ ಆಗಿರೋದನ್ನ 1 ಟೈಮ್ ತಗೊಳ್ತೀರಾ. ಅನ್ಕಾಮನ್ ಅಂದ್ರೆ ಒಂದ್ ಕಡೆ ಇದ್ರೂ ಕೂಡ ಆ ನಂಬರ್ನ ತಗೋಬೇಕು. ಆವಾಗ ಏನು ಆನ್ಸರ್ ಆಗುತ್ತೆ? LCM ಬೇಕು ಅಂತಂದ್ರೆ ಹೇಗ್ ಮಾಡ್ತೀರಾ ಅಂತ ಹೇಳಿ. ಆಪ್ಷನ್ ಬಿ 2 ಸ್ಕ್ವೇರ್ 3 ಕ್ಯೂಬ್ 5 ಸ್ಕ್ವೇರ್ 7 ಸ್ಕ್ವೇರ್ 13 into 17. Option C 2 square 3 square 5 7 13 into 17. Option D 2 square 3 cube 5 square 7 square and 13. ಓಕೆ, ಈಗ ನಿಮಗೆ ಬೇಕಾಗಿರುವಂತದ್ದು LCM, ನಾಟ್ HCF. LCM ಈ ಎರಡು ನಂಬರ್, ಇದೊಂದು ನಂಬರು ಇದೊಂದು ನಂಬರು, ಪ್ರೈಮ್ ಫ್ಯಾಕ್ಟರ್ಸ್ ನಾವೇ ಕೊಟ್ಬಿಟ್ಟಿದೀವಿ. ಇವಾಗ ಯು ಹ್ಯಾವ್ ಟು ಫೈಂಡ್ ದ LCM ಆಫ್ ದಿಸ್ ನಂಬರ್ಸ್.
ಎಸ್ ಮಕ್ಳೇ, ಏನ್ ಮಾಡ್ಬೇಕಿತ್ತು, ತುಂಬಾ ಶಾರ್ಟ್ ಹ್ಯಾಂಡ್, ಅಂದ್ರೆ ತುಂಬಾ ಐಡಿಯಾ ಏನು ಅಂತಂದ್ರೆ, ಎರಡೂ ಕಡೆ ಕಾಮನ್ ಆಗಿರೋದ್ರಲ್ಲಿ ದೊಡ್ಡದು ಯಾವುದು ಅಂತ ಬರ್ಕೋಬೇಕು. ಉದಾಹರಣೆಗೆ 2 ಸ್ಕ್ವೇರ್. ಹಾಗಾದ್ರೆ 2 ಸ್ಕ್ವೇರ್ ಒಂದ್ಸಲ ಬರೆದ್ರೆ ಸಾಕು. 2 ಸ್ಕ್ವೇರ್ ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ ಇಲ್ಲಿ 3 ಸ್ಕ್ವೇರ್ 3 ಕ್ಯೂಬ್. ಸೊ ಕಾಮನ್ ಆಗಿ 3 ಸ್ಕ್ವೇರ್ ಇದೆ, ಮತ್ತೆ ಎಕ್ಸ್ಟ್ರಾ ಇರೋದನ್ನು ಕೂಡ ಬರ್ಕೋಬೇಕು. ಅಂದ್ರೆ ದೊಡ್ಡದು ಇವೆರಡರಲ್ಲೂ ಕೂಡ ಗ್ರೇಟೆಸ್ಟ್ 3 ಕ್ಯೂಬ್ ಅಂದ್ರೆ 3 ಸೊ ಆತರ ಎಲ್ಲಿದೆ, ಇಲ್ಲಿದೆ, ಇಲ್ಲಿದೆ ಮತ್ತು ಇಲ್ಲಿದೆ. ಹಾಗಾದ್ರೆ ಆಪ್ಷನ್ ಸಿ ಆನ್ಸರ್ ಅಲ್ಲ ಅಂತ ಮೊದಲೇ ಎಲಿಮಿನೇಟ್ ಮಾಡ್ಬಿಡಿ. ನೆಕ್ಸ್ಟ್ 5 ಮತ್ತೆ 5 ಸ್ಕ್ವೇರ್. ಸೊ 5 ಸ್ಕ್ವೇರ್ ದೊಡ್ಡದು, ಹಾಗಾಗಿ ಇದನ್ನೇ ಬರ್ಕೋಬೇಕು. 5 ಸ್ಕ್ವೇರ್ ಎಲ್ಲೆಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಹಾಗಾದ್ರೆ ಎ ಕೂಡ ಆನ್ಸರ್ ಅಲ್ಲ ಮತ್ತು ಸಿ ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ 7 ಸ್ಕ್ವೇರ್ ಮತ್ತೆ 7. ಸೊ 7 ಸ್ಕ್ವೇರ್ ಮತ್ತೆ 7 ಅಲ್ಲಿ 7 ಸ್ಕ್ವೇರ್ ದೊಡ್ಡದು. 7 ಸ್ಕ್ವೇರ್ ಎಲ್ಲಿದೆ, ಆಪ್ಷನ್ ಬಿ ನಲ್ಲಿದೆ, ಇಲ್ಲೂ ಕೂಡ ಇದೆ. ನೆಕ್ಸ್ಟ್ 13 ಇದೆ, 13 ಇದೆ, ಇಲ್ಲೂ ಕೂಡ ಇದೆ. ನೆಕ್ಸ್ಟ್ 17 ಇದೆ, 17 ಕೂಡ ಇದೆ. ಹಾಗಾದ್ರೆ 17 ಇಲ್ಲಿ ಇಲ್ಲ, ಹಾಗಾಗಿ ಆಪ್ಷನ್ ಡಿ ನ ಎಲಿಮಿನೇಟ್ ಮಾಡಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕಾಮನ್ ಆಗಿರೋದನ್ನ ಒಂದ್ಸಲ ಬರ್ಕೊಳ್ತೀವಿ, ಎಕ್ಸ್ಟ್ರಾ ಇರೋದನ್ನು ಕೂಡ ಬರ್ಕೊಳ್ತೀವಿ. ಅಂದ್ರೆ ಗ್ರೇಟೆಸ್ಟ್ ನಂಬರ್ ನ ಬರಿತಾ ಹೋಗ್ತೀವಿ ಅಷ್ಟೇನೆ. ಸೊ ಇಲ್ಲಿ ಕಾಮನ್ ಆಗಿತ್ತು 2 ಸ್ಕ್ವೇರ್ ಅಂತ ಬರ್ಕೊಂಡ್ವಿ, ಇಂಟು 3 ಸ್ಕ್ವೇರ್ ಇದೆ, 3 ಕ್ಯೂಬ್ ಇದೆ, ಹಾಗಾಗಿ 3 ಕ್ಯೂಬ್ ಬರ್ಕೊಂಡ್ವಿ. ನೆಕ್ಸ್ಟ್ 5 ಮತ್ತೆ 5 ಸ್ಕ್ವೇರ್, 5 ಸ್ಕ್ವೇರ್ ಬರ್ಕೊಂಡ್ವಿ. ನೆಕ್ಸ್ಟ್ 7 ಸ್ಕ್ವೇರ್ ಮತ್ತೆ 7, ಹಾಗಾಗಿ 7 ಸ್ಕ್ವೇರ್ ಬರ್ಕೊಂಡ್ವಿ. 13 ಇದೆ, ಬರ್ಕೋಬೇಕು. 17 ಕೂಡ ಬರ್ಕೋಬೇಕು. ಯಾವ ನಂಬರ್ ಕೂಡ ಕಾಮನ್ ಇರ್ಲಿ ಇಲ್ಲದೆ ಹೋಗ್ಲಿ, ಎಲ್ಲವನ್ನು ಬರ್ಕೋಬೇಕು. ಹಾಗಾಗಿ ದಿಸ್ ಇಸ್ ದ LCM. ಅದೇ HCF ಅಂತ ಏನಾದ್ರು ಕೇಳಿದ್ರೆ ಕಾಮನ್ ಆಗಿರೋದು ಮಾತ್ರ ಬರ್ಕೋಬೇಕು, ಅಂದ್ರೆ ಚಿಕ್ಕದ್ ಮಾತ್ರ ಬರ್ಕೋಬೇಕು. ನೋಡಿ ಇದರಲ್ಲಿ ಕಾಮನ್ ಆಗಿದೆ 2 ಸ್ಕ್ವೇರ್ ಬರ್ಕೊಳ್ತೀವಿ, ಅಂಡ್ ಇದರಲ್ಲಿ ಕಾಮನ್ ಆಗಿರೋದು 3 ಸ್ಕ್ವೇರ್, ಹಾಗಾಗಿ ಇದನ್ನು ಬರ್ಕೊಳ್ತೀವಿ. ಹೌದಾ? ನೆಕ್ಸ್ಟ್ 5 ಕಾಮನ್, ಯಾಕೆಂದ್ರೆ ಎರಡ್ ಸಲ ಇದೆ, ಬಟ್ ಇಲ್ಲಿ ಒಂದ್ಸಲ ಇದೆ, ಒಂದೇ ಸಲ 5 ಕಾಮನ್. ನೆಕ್ಸ್ಟ್ ಇಲ್ಲಿ 7 ಇದೆ, ಇಲ್ಲೂ ಕೂಡ 7 ಇದೆ, ಬಟ್ ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 1 ಟೈಮ್ ಕಾಮನ್. ನೆಕ್ಸ್ಟ್ ಇಲ್ಲಿ 13 ಇದೆ, ಇಲ್ಲಿ 17 ಇದೆ, ಕಾಮನ್ ಆಗಿರೋ ನಂಬರ್ ಇನ್ಯಾವುದೂ ಇಲ್ಲ. ಸೊ ಇದು HCF, ಇದು LCM. LCM ಆದ್ರೆ ಕಾಮನ್ ಆಗಿರೋದನ್ನ ಒಂದ್ಸಲ ಬರ್ಕೊಳ್ತೀವಿ, ಬಟ್ ಎಕ್ಸ್ಟ್ರಾ ಇರೋದನ್ನು ಕೂಡ ಬರ್ಕೊಳ್ತೀವಿ ಅಷ್ಟೇನೆ. ಹಾಗಾಗಿ LCMಗೂ HCFಗೂ ಇಷ್ಟೇ ಡಿಫ್ರೆನ್ಸ್. ಸೊ ಈ ತರ ರಾ ಮೆಟೀರಿಯಲ್, ಒಂಥರ ರಾ ಆನ್ಸರ್ ರೀತಿಯಲ್ಲಿ ನಿಮಗೆ ಕೊಟ್ರೆ ಅದನ್ನ ಕೂಡ ನೀವು ಸಾಲ್ವ್ ಮಾಡಬೇಕು. ಸೊ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿಕ್ಕೋಸ್ಕರ ನಿಮಗೆ ಇವಾಗ 7:30 ಆಗ್ಲಿಕ್ಕೆ ಬಂತಲ್ವಾ, ಅಂದ್ರೆ 45 ಮಿನಿಟ್ಸ್ ಆಯ್ತು ನಾವು ಕ್ಲಾಸ್ನ ತಗೊಂಡು. ಒಂದು 10 ನಿಮಿಷ ನಿಮ್ಮನ್ನೆಲ್ಲ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ನಾವು ಒಂದು ಮೆಂಟಲ್ ಎಬಿಲಿಟಿ, ಅಂದ್ರೆ ಆಲ್ರೆಡಿ ನೀವು ಸಾಲ್ವ್ ಮಾಡಿರೋದನ್ನೇ ಒಂದ್ ಸ್ವಲ್ಪ ಯಾವ ರೀತಿ ನೀವು ಪೋಲ್ನ ಸರಿ ಮಾಡ್ತೀರಾ ಎಲ್ರು ಕೂಡ ಅಂತೇಳಿ. ಒಂದ್ ಸ್ವಲ್ಪ ಮಿರರ್ ಇಮೇಜ್ಗೆ ಹೋಗೋಣ. ಮಿರರ್ ಇಮೇಜ್ ಗೊತ್ತಿದೆ ಅಲ್ವಾ ನಿಮಗೆ? ಸೊ ಕನ್ನಡಿಯಲ್ಲಿ ಅಥವಾ ಮಿರರ್ ಅಥವಾ ವಾಟರ್ ಇಮೇಜ್ ಅಂತ ಹೇಳ್ತೀವಿ ನಾವು. ಮಿರರ್ ಅಥವಾ ವಾಟರ್ ಇಮೇಜ್, ಅದನ್ನ ನೀವು ಸಾಲ್ವ್ ಮಾಡಬೇಕು. ಅದು ಮಿರರ್ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಕ್ವಶನ್ಸ್. ಸೊ ಒಂದೊಂದಾಗೆ ಸುಮ್ಮನೆ ಒಂದು ಸಿಂಪಲ್ ಆಗಿರೋನ ಕೊಡ್ತೀವಿ. ನಾವು ಹೇಳಿದ ಕ್ವಶನ್ ನಂಬರ್ಗೆ ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಕ್ವಶನ್ 39. ಈ 39ಗೆ ಆಪ್ಷನ್ ಯಾವುದು? ಮಿರರ್ ಅಲ್ಲಿ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ನೆನಪಿರ್ಲಿ ನಿಮಗೆ. ಮಿರರ್ ಅಲ್ಲಿ ನೋಡಿದಾಗ ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಕೊಳ್ಳೋಣ. ಮಿರರ್ ಅಲ್ಲಿ ಏನಾಗುತ್ತೆ, ಲೆಫ್ಟ್ ಟು ರೈಟ್ ಚೇಂಜ್ ಆಗುತ್ತೆ. ನೋಡಿ ಈ ಎನ್ ಈ ರೀತಿ ಒರಿಜಿನಲ್ ನಂಬರು, ಮಿರರ್ ಅಲ್ಲಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ಪಿ ಒರಿಜಿನಲ್ ನಂಬರು, ಮಿರರ್ ಅಲ್ಲಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ಹೌದಾ? ಹೌದಾನೆ? ಮಿರರ್ ಅಂದ್ರೆ ಲೆಫ್ಟ್ ಮತ್ತೆ ರೈಟ್ ಚೇಂಜ್ ಆಗುತ್ತೆ, ಟಾಪು ಬಾಟಮು ಚೇಂಜ್ ಆಗೋದಿಲ್ಲ ಮಿರರ್ ಇಮೇಜ್ ಅಲ್ಲಿ. ಹೌದಾ? ಟಾಪ್ ಅಲ್ಲಿ ಇರೋದು ಟಾಪ್ ಅಲ್ಲೇ ಇರುತ್ತೆ. ನೋಡಿ ಇದು ಎಲ್ಲೋ ಈ ರೀತಿ ಇದೆ. ಮಿರರ್ ಅಲ್ಲಿ ಏನಾಗುತ್ತೆ, ಲೆಫ್ಟ್ ಅಲ್ಲಿ ಇರೋದು ನೋಡಿ, ಇದು ರೈಟ್ ಸೈಡ್ ಇದೆ ಅಲ್ವಾ, ಇದು ಲೆಫ್ಟ್ ಸೈಡ್ಗೆ ಬಂದಿರುತ್ತೆ. ಆದ್ರೆ ಟಿ ಇದೆಯಲ್ವಾ, ಟಾಪು ಬಾಟಮ್ ಏನು ಚೇಂಜ್ ಆಗೋದಿಲ್ಲ, ಲೆಫ್ಟ್ ಅಲ್ಲಿ ಏನಿದೆಯೋ ಅದೇ ಇದೆ, ಹಾಗಾಗಿ ಇದೇನು ಚೇಂಜಸ್ ಇಲ್ಲ. ಟಿ ಎಕ್ಸಾಕ್ಟ್ಲಿ ಇರುತ್ತೆ. ಓಕೆ, ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ರೆ ನೋಡಿ, ಇಲ್ಲಿ ಮಿರರ್ ಇಮೇಜ್ ನ ನೋಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಈ ಫ್ಲಾಗು ಟುವರ್ಡ್ಸ್ ರೈಟ್ ಸೈಡ್, ಅಂದ್ರೆ ರೈಟ್ ಸೈಡ್ ಕಡೆಗೆ ಈ ತರ ಇದೆ. ಹಾಗಾದ್ರೆ ಮಿರರ್ ಇಮೇಜ್ ಅಲ್ಲಿ ಏನಾಗಿರುತ್ತೆ, ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಆಪೋಸಿಟ್ ಡೈರೆಕ್ಷನ್ ಇರೋದು ಆಪ್ಷನ್ ಇದು ಮಾತ್ರ.
ಸೊ ಆ ರೀತಿಯಾಗಿ ಬೇಸಿಸ್ ಮೇಲೆ ನೀವು ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನಾವು ನಿಮಗೆ ಹೇಳಿದ್ದಂತ ಕ್ವಶನ್ 39th ಒನ್. ಓಕೆ, ಈ ಕ್ವಶನ್ ಇವಾಗ ಸಾಲ್ವ್ ಮಾಡ್ತೀರಲ್ವಾ? ರೆಡಿ ಇದ್ದೀರಾ ಎಲ್ರು ಕೂಡ ಸಾಲ್ವ್ ಮಾಡ್ಲಿಕ್ಕೆ? ಒಂದು 5 ನಿಮಿಷ, ಒಂದು 5 ಕ್ವಶನ್ ಜಸ್ಟ್ ಫಾರ್ ರಿಲ್ಯಾಕ್ಸೇಷನ್. ಇದನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಮೈಂಡ್ ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗುತ್ತೆ, ಮತ್ತೆ ನಿಮ್ಗೆಲ್ಲರಿಗೂ ಕೂಡ ರಿಫ್ರೆಶ್ ಆಗ್ತೀರಾ. Thirty seconds is more than enough to solve these mental ability questions. ಎಸ್, ಎಲ್ಲ ಮಕ್ಕಳು ಕೂಡ ಸಾಲ್ವ್ ಮಾಡಿದ್ರಿ. ಯಾರೆಲ್ಲ ಸರಿ ಮಾಡಿದ್ರಿ ನೋಡೋಣ. ಜಶ್ವಂತ್, ದಿಯಾ, ಮಾನ್ವಿಕಾ, ಇಶಾನ್. ಸೊ ರೈಟ್ ಆನ್ಸರ್ ಗಿವನ್ ಬೈ 66 ಮೆಂಬರ್ಸ್. ತುಂಬಾ ಜನರಿದ್ದೀರಾ. ಸೊ ಇದು ಏನೋ ಮಿಸ್ ಆಗಿದೆ. ಜ್ಞಾನವಿ ಮತ್ತೆ ಚಿರಂಜೀವಿ ಮಿಸ್ ಆಯ್ತಾ? ನಿಮಗೆ ರಾಂಗ್ ಮಾಡಿದ್ರಿ. ನಿಶಾಲ್, ಪವಿಶ್ ಮತ್ತು ವಿಜಯ್ ಗೌಡ. ಸೊ 5 ಜನ ಮಿಸ್ಟೇಕ್ಸ್ ಮಾಡಿದ್ದೀರಾ ಈ ಕ್ವಶನ್ ನ. ಚಿನ್ಮಯಿ ಮತ್ತೆ ಲಕ್ಷ್ಮಿ ಆನ್ಸರೇ ಮಾಡಿಲ್ಲ. ಓಕೆ, ಲೆಟ್ಸ್ ಟೇಕ್ 36. ಸೊ 36ಗೆ ರೈಟ್ ಆನ್ಸರ್ ನ ಹುಡುಕಿ. ಇವಾಗ 36ಗೆ ರೆಡಿ ಇಟ್ಕೊಳ್ಳಿ ಆನ್ಸರ್ನ. ನಾನು ಪೋಲ್ ಕೊಟ್ಟಾಗ ನೀವು ಸಾಲ್ವ್ ಮಾಡಿದ್ರೆ ಆಯ್ತು. ರೆಡಿ, ಗೋ ಆನ್. ಸಮಾಧಾನವಾಗಿ ಮಾಡಿ, ಪರವಾಗಿಲ್ಲ, ಅರ್ಜೆಂಟ್ ಮಾಡಬೇಡಿ, ಬಟ್ ಕರೆಕ್ಟ್ ಆಗಿ ಮಾಡಿ. ಮಕ್ಕಳೇ, ಲೆಫ್ಟ್ ರೈಟ್ ಚೇಂಜ್ ಆಗುತ್ತೆ, ಗಮನ ಇರಲಿ. ಲೆಫ್ಟ್ ಅಂಡ್ ರೈಟ್. ಟಾಪ್ ಅಲ್ಲಿ ಇರೋದು ಟಾಪ್ ಅಲ್ಲೇ ಇರುತ್ತೆ, ಬಾಟಮ್ ಅಲ್ಲಿ ಇರೋದು ಬಾಟಮ್ ಅಲ್ಲೇ ಇರುತ್ತೆ, ಬಟ್ ಲೆಫ್ಟ್ ರೈಟ್ ಚೇಂಜ್ ಆಗುತ್ತೆ. ಎಸ್, ತಶ್ವಿನ್, ಶಾಂತಕುಮಾರ್, ಕುಶಾಲ್, ಪ್ರಣವ್, ಬೆನಕಾ, 54 ಮೆಂಬರ್ಸ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಅಂತ 10 ಜನ ಹಾಕ್ಬಿಟ್ಟಿದ್ದೀರಾ. ಯಾಕೆ, ಏನ್ ಮಿಸ್ ಆಯ್ತು ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಆಪ್ಷನ್ ಬಿ ನಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಬಾಕ್ಸ್ ಇದೆ. ಇಲ್ಲೇನಾದ್ರೂ ಇದೆಯಾ ಎಕ್ಸ್ಟ್ರಾ ಬಾಕ್ಸ್? ಸೊ ಇಲ್ಲಿ ಒರಿಜಿನಲ್ ಫಿಗರ್ ಅಲ್ಲಿ ಇಲ್ಲದೆ ಇರೋದು ಮಿರರ್ ಅಲ್ಲಿ ಹೇಗೆ ಬರುತ್ತೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟಾಪ್ ಅಲ್ಲಿ ಇದಾನಲ್ವಾ ಹುಡುಗ. ಸೊ ಹಾಗಾದ್ರೆ ಮಿರರ್ ಏನಾಗುತ್ತೆ, ಇದು ರೈಟ್ ಸೈಡ್ ಅಲ್ಲಿ ಟಾಪ್ ಅಲ್ಲಿ ಇರ್ತಾನೆ. ಮತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬಾಟಮ್ ಅಲ್ಲಿ ಕೆಳಗಡೆ ಇದ್ದಾನೆ ಈ ಚಿತ್ರ. ಹಾಗಾದ್ರೆ ಇದು ಲೆಫ್ಟ್ ಸೈಡ್ ಅಲ್ಲಿ, ಅಂದ್ರೆ ಅದರ ಪಕ್ಕದಲ್ಲಿ ಇಲ್ಲಿ ಇರುತ್ತೆ. ಸೊ ಆತರ ಇರೋದು ಆಪ್ಷನ್ ಸಿ ಮತ್ತು ಬಿ ನಲ್ಲಿ ಮಾತ್ರ. ಆದ್ರೆ ಬಿ ಮತ್ತು ಸಿ ಗೆ ಡಿಫರೆನ್ಸ್ ಏನು? ಇಲ್ಲಿ ಎಕ್ಸ್ಟ್ರಾ ಬಾಕ್ಸ್ ಇದೆ. ಸೊ ಇದನ್ನ ಮಿಸ್ಟೇಕ್ ಮಾಡಿರೋರು ಯಾರು? ವಿಶಾಲ್, ನೂತನ, ಯಮುನಾ, ಧನುಷ್, ಲಕ್ಷ್ಮಿ, ಚಿರಾಗ್, ಪಾನ್ವಿ, ಮತ್ತೆ ಆಪ್ಷನ್ ಡಿ ಅಂತ ಕೆಲವರು ಹಾಕ್ಬಿಟ್ಟಿದ್ದೀರಾ. ಸೊ ಮಿರರ್ ಅಲ್ಲಿ ನೋಡಿದ ತಕ್ಷಣ ಹುಡುಗ ಮೇಲ್ಗಡೆ ಹೋಗಿ ಕೂತ್ಕೊಬಿಡ್ತಾನ? ಇಸ್ ಇಟ್ ಪಾಸಿಬಲ್? ಸೊ ಆಪ್ಷನ್ ಡಿ ಆಲ್ಸೋ ರಾಂಗ್. ಆದ್ಯ, ಪ್ರೀತಮ್, ಚಿರಂಜೀವಿ ತಪ್ಪು ಮಾಡಿದ್ರಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 35. ಸ್ವಲ್ಪ ಯೋಚನೆ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಡಿ. 35. ಎಲಿಮಿನೇಷನ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್. ಎಲಿಮಿನೇಷನ್ ಅಂದ್ರೆ ಯಾವುದು ಆನ್ಸರ್ ಅಲ್ಲ ಅಂತ ಫಸ್ಟ್ ಯೋಚನೆ ಮಾಡಿ ಸ್ವಲ್ಪ, ಅವಾಗ ಈಸಿ ಆಗುತ್ತೆ ನಿಮಗೆ. ಇದಂತೂ ತುಂಬಾ ಈಸಿ. ಇದು ಮಿಸ್ಟೇಕ್ ಮಾಡಬೇಡಿ, ಅರ್ಜೆಂಟ್ ಅಲ್ಲಿ ಮಿಸ್ಟೇಕ್ ಮಾಡಬೇಡಿ. ಎಸ್, ರೈಟ್ ಆನ್ಸರ್ ಗಿವನ್ ಬೈ 67 ಮೆಂಬರ್ಸ್. ಯಾರು ಸಿ ಅಂತ ಹಾಕ್ಬಿಟ್ಟಿದ್ದಾರೆ? ನಿಶಾಲ್, ಯಮುನಾ, ಮಾನ್ವಿ, ಚಿನ್ಮಯ್. ನೀವೇನು ಯೋಚನೆ ಮಾಡ್ತಿಲ್ವಾ? ವೇದಿಕ್. ಓಕೆ, ನೆಕ್ಸ್ಟ್ ಲೆಟ್ಸ್ ಸಾಲ್ವ್ 34th ಕ್ವಶನ್. 34ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡಿ. ಕಾಣಿಸ್ತಿದೆ ಅಲ್ವಾ ನಿಮಗೆ? ಲೆಫ್ಟ್ ಮತ್ತೆ ರೈಟ್ ಚೇಂಜ್ ಆಗಬೇಕು. ರೆಡಿ?
ಕೆಲವರು ಅರ್ಜೆಂಟ್ ಅಲ್ಲಿ ಟಚ್ ಮಾಡಿ ಆಮೇಲೆ ಯೋಚನೆ ಮಾಡ್ತೀರಾ ಅಯ್ಯೋ ಮಿಸ್ಟೇಕ್ ಮಾಡ್ಬಿಟ್ಟೆ ಅಂತ ಹೇಳಿ. ಸ್ವಲ್ಪ ನೋಡಿ ಅಲ್ಲಿ ಆರೋ ಮಾರ್ಕ್ಸ್ ನ ಗಮನಿಸಿ, ಅಲ್ಲಿರುವಂತ ಆರೋ ಮಾರ್ಕ್ಸ್ ನ. ಎಸ್, ಪ್ರಣವ್, ಎಚ್ ಜೆ, ಕುಶಾಲ್, ನರೇಂದ್ರ, 54 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಸೊ ಇದನ್ನು ಕೂಡ ತಪ್ಪು ಮಾಡಿದ್ರಲ್ರಿ. ಪೂರ್ವಿಕ್, ಶಾಂತಕುಮಾರ್, ಜಸ್ವಂತ್, ಖುಷಿ, ಶ್ರಿಯಾನ್, ಈ ಕ್ವಶನ್ ತಪ್ಪು ಮಾಡಬಾರ್ದಿತ್ತು. ನಿರಂಜನ್ ರೆಡ್ಡಿ ತಪ್ಪು ಮಾಡಿದ್ರಿ. ಚೈತನ್ಯ, ಕೃಷ್ಣ, ಸಾರಿ ಚಿರಂಜೀವಿ, ಚೈತನ್ಯ, ವಿಜಯ್. ಓಕೆ, ಇಲ್ಲಿ ಏನಾಗ್ಬೇಕಿತ್ತು ನೋಡಿ, ಸ್ವಲ್ಪ ಗಮನಿಸೋಣ. ನೋಡಿ, ಈ ಶೇಡ್ ಆಗಿರುವಂತಹ ಮಾರ್ಕು ಲೆಫ್ಟ್ ಸೈಡ್ ಅಲ್ಲಿ ಇದೆ, ಅಂದ್ರೆ ಅದು ರೈಟ್ ಸೈಡ್ಗೆ ಹೋಗ್ಲೇಬೇಕು. ರೈಟ್ ಸೈಡ್ ಅಲ್ಲಿ ಇಲ್ಲಿದೆ, ಇಲ್ಲಿದೆ ಮತ್ತೆ ಇಲ್ಲಿದೆ. ಹಾಗಾದ್ರೆ ಇದು ಆನ್ಸರ್ ಅಲ್ಲ. ನೆಕ್ಸ್ಟ್, ಈ ಪ್ಲೈನ್ ಇರುವಂತದ್ದು ರೈಟ್ ಸೈಡ್ ಅಲ್ಲಿ ಇದೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರಬೇಕು. ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿದೆ, ಇಲ್ಲೂ ಇದೆ, ಇಲ್ಲಿ ಇದೆ ಇಲ್ಲ. ಹಾಗಾಗಿ ಎರಡು ಆನ್ಸರ್ ಅಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್, ಈ ಆರೋ ಮಾರ್ಕು ಟುವರ್ಡ್ಸ್ ಲೆಫ್ಟ್ ಸೈಡ್ ಹೋಗ್ತಾ ಇದೆ, ಹೌದಾ? ಎರಡೂ ಕೂಡ ಲೆಫ್ಟ್ ಸೈಡ್ ಹೋಗ್ತಾ ಇದೆ. ಹಾಗಾದ್ರೆ ಆನ್ಸರ್ ಅಲ್ಲಿ ರೈಟ್ ಸೈಡ್ ಹೋಗ್ಬೇಕು. ಸೊ ಇಲ್ಲೇನಾಗಿದೆ, ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೋಡಿ, ಇದು ಲೆಫ್ಟ್ ಸೈಡ್ ಹೋಗ್ತಾ ಇದೆ ಅಂದ್ರೆ ಆನ್ಸರ್ ಅಲ್ಲಿ ಮಿರರ್ ಅಲ್ಲಿ ರೈಟ್ ಸೈಡ್ ಹೋಗುತ್ತೆ. ಪ್ರಣವ್, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ. ಪ್ರಣವ್ ಎಚ್ ಜೆ, ಒಂದಿನ ಡ್ಯಾನ್ಸ್ ಮಾಡ್ಬಿಟ್ಟು ನಮ್ಗೆ ಶೇರ್ ಮಾಡು ವಿಡಿಯೋನ, ಆಯ್ತಾ? ಓಕೆ, ನೆಕ್ಸ್ಟ್ 33 ಕ್ವಶನ್. 33 ಇದನ್ನ ಸ್ವಲ್ಪ ನೋಡಿ. ಲಾಸ್ಟ್ ಪೋಲ್ ಅಂದ್ರೆ ಇದೇ ಕ್ವಶನ್, ಈ ಮೆಂಟಲ್ ಎಬಿಲಿಟಿ ನಲ್ಲಿ ಲಾಸ್ಟ್. ಇದನ್ನ ಸ್ವಲ್ಪ ಸರಿಯಾಗಿ ಗಮನಿಸಿ ರೈಟ್ ಆನ್ಸರ್ನ ಕೊಡಿ. ಅರ್ಜೆಂಟ್ ಮಾಡಬೇಡಿ, ಆರಾಮಾಗಿ ಮಾಡಿ. ಸಣ್ಣ ಡಿಫ್ರೆನ್ಸ್ ಇರುತ್ತೆ ಅಲ್ಲ, ಸ್ಲೈಟ್ ಡಿಫ್ರೆನ್ಸ್. ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ರಾಂಗ್ ಆಗ್ಬಿಡುತ್ತೆ. ಸ್ವಲ್ಪ ಗಮನಿಸಿ ಕರೆಕ್ಟ್ ಆಗಿ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ರೈಟ್ ಆನ್ಸರ್ ನ ಕೊಟ್ಟಿದ್ದೀರಾ 65 ಮೆಂಬರ್ಸ್. ಇದು ಇಂಪನ ತಪ್ಪು ಮಾಡಿದ್ರಿ. ಸಾನ್ವಿಕಾ, ಯಮುನಾ, ಧನುಷ್ ಗೌಡ ತಪ್ಪು, ವಿಜಯ್ ಗೌಡ ತಪ್ಪು. ಓಕೆ, ನೋಡೋಣ, ಗಮನಿಸಿ. ಇದನ್ನ ನೋಡಿ, ಆರೋ ಮಾರ್ಕು ರೈಟ್ ಸೈಡ್ ಹೋಗ್ತಾ ಇದೆ ಅಂದ್ರೆ ಅದ್ರ ಅಪೋಸಿಟ್ ಡೈರೆಕ್ಷನ್ ಲೆಫ್ಟ್ ಸೈಡ್ಗೆ ಆನ್ಸರ್ ಮಿರರ್ ಅಲ್ಲಿ ಇರಬೇಕು. ಸೊ ಎಲ್ಲದೂ ಕೂಡ ಲೆಫ್ಟ್ ಸೈಡ್ ಅಲ್ಲೇ ಇದೆ. ನೆಕ್ಸ್ಟ್, ಇಲ್ಲಿ ಈ ಸ್ಕ್ವೈರ್ ಅಂದ್ರೆ ರೆಕ್ಟ್ಯಾಂಗಲ್ ಲೆಫ್ಟ್ ಅಲ್ಲಿ ಇದೆ ಅಂದ್ರೆ ಅದು ರೈಟ್ ಅಲ್ಲಿ ಇರಬೇಕು. ಇಲ್ಲಿ ರೈಟ್ ಅಲ್ಲಿ ಇಲ್ವೇ ಇಲ್ಲ, ಹಾಗಾಗಿ ಎಲಿಮಿನೇಟ್ ಮಾಡಿ. ಇವೆಲ್ಲದರಲ್ಲೂ ಕೂಡ ರೈಟ್ ಸೈಡ್ ಅಲ್ಲಿ ಇದೆ. ನೆಕ್ಸ್ಟ್, ಇಲ್ಲಿ ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಕನೆಕ್ಟ್ ಆಗಿದೆ ಇದು, ಬಟ್ ಆಪ್ಷನ್ ಬಿ ನಲ್ಲಿ ಕನೆಕ್ಟ್ ಆಗಿಲ್ಲ. ಆಪ್ಷನ್ ಸಿ ನಲ್ಲಿ ಚಿಕ್ಕ ಸೈಜ್ ಆಗಿದೆ. ಸೊ ಮಿರರ್ ಅಲ್ಲಿ ಏನು ಚಿಕ್ಕ ಸೈಜ್ ಆಗೋದಿಲ್ಲ, ಎಕ್ಸಾಕ್ಟ್ ಆಗಿರಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ದಟ್ಸ್ ಇಟ್. ಸೊ ಹಾಗಾದ್ರೆ ಮೆಂಟಲ್ ಎಬಿಲಿಟಿಯನ್ನ ಸಾಲ್ವ್ ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ಅಲರ್ಟ್ ಆಗಿ ಮಾಡ್ತಿದ್ದೀರಾ. ಸ್ವಲ್ಪ ಜನ ಅರ್ಜೆಂಟ್ ಅಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅನ್ಸುತ್ತೆ. ಇಟ್ಸ್ ಓಕೆ. ಸೊ ನಾಳೆನೂ ಕೂಡ ಇದೇ ತರ 10 ನಿಮಿಷ ಅಥವಾ 5 ನಿಮಿಷ ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಸೊ ಈಗ ನಿಮಗೆ ಇದುವರೆಗೂ ಕೂಡ ನಾವು ಇವತ್ತು ವೆನ್ಸ್ಡೇ, ನಾಳೆ ಕೂಡ ಮ್ಯಾಥ್ಸ್ ಇರುತ್ತೆ. ಫ್ರೈಡೆ ಮತ್ತೆ ಸ್ಯಾಟರ್ಡೆ ನಾವು ಚೇಂಜ್ ಮಾಡ್ತೀವಿ. ಸೊ ಫ್ರೈಡೆ EVS, ಸ್ಯಾಟರ್ಡೆ ಲ್ಯಾಂಗ್ವೇಜ್, ಈ ರೀತಿ ಮಾಡೋಣ. ಮಲ್ಟಿಪಲ್ಸ್ ಮತ್ತೆ ಫ್ಯಾಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತದ್ದು. ನಿಮ್ಮ ಹತ್ರ ಎಲ್ಲ ಪುಸ್ತಕ ಇದೆ ಇವಾಗ. ನಾವು ಕೂಡ ಯಾರಿಗೆಲ್ಲ ಬುಕ್ ಇಲ್ಲ ಅವರಿಗೆ PDF ನ ಅಲ್ಲೇ ಅವಾಗಲೇ ಕಳಿಸ್ತಾ ಇದ್ದೀವಿ. ಅದನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀರಾ. ಸೊ ಅಡ್ವಾನ್ಸ್ ಕ್ವಶನ್ಸ್, ಸೊ ಅವನ್ನೂ ಕೂಡ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಕ್ವಶನ್, ಸ್ವಲ್ಪ ಈಸಿ ಇರೋ ಕ್ವಶನ್ ಮಾಡೋಣ. 4th ಒನ್ ಮಾಡಿದ್ರಿ ಅಲ್ವಾ ನೀವು? ಸೊ ದಿಸ್ ಒನ್. ಸೊ 3rd ಒನ್ ಆಯ್ತು. LCM ಆಫ್ 12, 30 and 60 ಅಂತ ಕೊಟ್ಟಿದ್ದಾರೆ. 12, 30 ಮತ್ತೆ 60ಗೆ LCM ಬೇಕು ನಮಗೆ. LCM ಮಾಡ್ತೀರಲ್ವಾ ನೀವೇನೆ?
ಸೊ ಇಲ್ಲಿ ನೋಡಿದ್ರೆ LCM ಅಂದ್ರೆ ಲಾಸಾಗು, ಈ ಸಂಖ್ಯೆಗಳಿಗೆ ಲಾಸಾಗು ಬೇಕು. 12, 30 ಮತ್ತು 60ರ ಲಾಸಾಗು. ರೆಡಿ? ಲಾಸಾಗು ಅಂದ್ರೆ ಗುಣಕ 12ರ ಮಗ್ಗಿಯಲ್ಲೂ ಇರಬೇಕು, 30ರ ಮಗ್ಗಿ ಮತ್ತು 60ರ ಮಗ್ಗಿ. ಅಂದ್ರೆ 60ರಿಂದನೂ ಭಾಗವಾಗಬೇಕು ಆ ಸಂಖ್ಯೆ, 30ರಿಂದನೂ ಭಾಗವಾಗಬೇಕು. ಮೀನ್ಸ್ ಡಿವೈಡೆಂಟ್ ಬೇಕು ನಮಗೆ, ಡಿವೈಸರ್ ಅಲ್ಲ. ಡಿವೈಸರ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ ಫ್ಯಾಕ್ಟರ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಈಗ ಮಲ್ಟಿಪಲ್. ಸೊ ಯಾವ ಮಲ್ಟಿಪಲ್ ಈ ಎಲ್ಲಾ ಸಂಖ್ಯೆಯಿಂದನೂ ಕೂಡ ಡಿವೈಡ್ ಆಗುತ್ತೆ ಅಂತ ಹೇಳಿ. ಆಪ್ಷನ್ ನೋಡಿದ್ರೆ ಹೇಳ್ಬಿಡ್ಬೋದು ಯಾವುದು ಅಂತ ಆನ್ಸರ್. ಅಥವಾ ನೀವು ಈ ಮೆಥಡ್ ಕೂಡ ಮಾಡಿರ್ಬೋದು. Forty-seven members have given the right answer. ನೋಡಿ 2 ಇಂದ ನಾವು ಡಿವೈಡ್ ಮಾಡ್ಬೇಕು ಇದನ್ನ. 2 6 2 15 2 30 ಮತ್ತೆ 2 ಇಂದ 2 3 15 ಹಾಗೆ ಬರ್ಕೊಳ್ತೀನಿ. 2 15 ಸೊ 2 ನ ಕೆಲಸ ಮುಗೀತು. 3 ಇಂದ 3 1 3 5 3 5 3 ಕೆಲಸನೂ ಮುಗೀತು. 5 ಇಂದ 5 1 5 1 2 2 4 4 3 12 12 5 60. ಸೊ 60 ಅನ್ನೋ ನಂಬರ್ನ ನಾವು, ಅಂದ್ರೆ 60 ಅನ್ನೋದು 12 ಟೇಬಲ್ ಅಲ್ಲೂ ಬರುತ್ತೆ, 30 ಟೇಬಲ್ ಅಲ್ಲೂ ಬರುತ್ತೆ. ಹೌದಾ? ನಿಮಿಷ. ಹಾ, 30 ಟೇಬಲ್ ಅಲ್ಲೂ ಬರುತ್ತೆ ಅಂಡ್ 60 ಟೇಬಲ್ ಅಲ್ಲೂ ಕೂಡ ಬರುತ್ತೆ. ಹಾಗಾಗಿ 60 ಇಸ್ ದ ರೈಟ್ ಆನ್ಸರ್. ಹೌದಾ? 60 ಅನ್ನ ನಾವು 12 ಇಂದ ಡಿವೈಡ್ ಮಾಡಬಹುದು, 30 ಇಂದ ಡಿವೈಡ್ ಮಾಡಬಹುದು ಮತ್ತು 60 ಇಂದನೂ ಕೂಡ ಡಿವೈಡ್ ಮಾಡಬಹುದು. ಸೊ 60 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ LCM ಆಫ್ 18, 24 ಅಂಡ್ 60 ಅಂತ ಕೊಟ್ಟಿದ್ದಾರೆ. ಸೊ ಈ ನಂಬರ್ಗಳಿಗೆ LCM ಬೇಕಾಗಿದೆ. 18, 24 ಮತ್ತು ಸೊ ಆಪ್ಷನ್ ABCD ಒಂದು ಡಿ ಎಕ್ಸ್ಟ್ರಾ ಇದೆ ಅಲ್ವಾ ಇಲ್ಲಿ. ಓಕೆ ಮಕ್ಕಳೇ, ಆನ್ಸರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಹೋಲ್ ಕೊಟ್ಟಾಗ ನೀವು ಸಾಲ್ವ್ ಮಾಡಿ. LCM ಕೇಳ್ತಾ ಇದೀವಿ, HCF ಅಲ್ಲ, LCM. ಓಕೆ, ರೆಡಿ ಮಕ್ಕಳೇ? ಏನಿಲ್ಲ, 2 ಇಂದ ಡಿವೈಡ್ ಮಾಡ್ತೀರಾ. ಹೌದಾ? 2 9s 2 12s 2 30s ಬರುತ್ತೆ. ನೆಕ್ಸ್ಟ್ ಮತ್ತೆ 2ನೇ ತಗೋಬೇಕು, ಯಾಕೆಂದ್ರೆ 12 ಮತ್ತೆ 30 2 ಇಂದ ಡಿವೈಡ್ ಆಗುತ್ತೆ. ಹೌದಾ? 9 ಹಾಗೆ ಬರ್ಕೊಳ್ತೀನಿ. 2 6 2 15s ಅಗೈನ್ ಯು ಹ್ಯಾವ್ ಟು ಟೇಕ್ 2. ಸೊ 6 ಡಿವೈಡ್ ಆಗೋದ್ರಿಂದ 9 ಮತ್ತೆ 15 ಹಾಗೆ ಬರ್ಕೊಳ್ತೀವಿ, ಡಿವೈಡ್ ಆಗೋದಿಲ್ಲ. 2 3s 6. ಸೊ ಈಗ 2 ನ ಕೆಲಸ ಮುಗೀತು. ನೆಕ್ಸ್ಟ್ 3 ತಗೊಳ್ತೀವಿ. 3 ಎಲ್ಲಿವರೆಗೂ ಡಿವೈಡ್ ಆಗುತ್ತೆ ಅಲ್ಲಿವರೆಗೂ 3, ಅದಾದ್ಮೇಲೆ 5, ಅದಾದ್ಮೇಲೆ 7, ಈ ರೀತಿ ಕಂಟಿನ್ಯೂ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ ಇಷ್ಟು. ಆಫ್ ಆನ್ಸರ್ ನಾನೇ ಮಾಡಿದ್ದೀನಿ, ಇನ್ ರಿಮೈನಿಂಗ್ ನೀವು ಮಾಡಿದೀರಾ ಅನ್ಕೊಂಡು ಪೋಲ್ ಕೊಡ್ತಾ ಇದ್ದೀನಿ. ಗೋ ಆನ್. ಸಿರಿ, ಇಶಾನ್, ಪುಣ್ಯಶ್ರೀ 36 ಮೆಂಬರ್ಸ್ ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ಖುಷಿ ತಪ್ಪು ಮಾಡಿದ್ರಿ.
ಧನ್ವಿತ್, ಸ್ಫೂರ್ತಿ, ಲೋಕನ, ಚಿನ್ಮಯ್ ತಪ್ಪು ಮಾಡಿರೋರು ಇವರೆಲ್ಲರೂ ಕೂಡ. ತುಂಬಾ ಈಸಿ ಇರೋದನ್ನ ನೋಡಿ. ಮತ್ತೆ 3ನ ತಗೊಳ್ತೀವಿ ನೋಡಿ. 3 3s 9, 3 1s 3 5s 15. ಮತ್ತೆ ನಾವು 3ನ ತಗೊಳ್ತೀವಿ. 3 1s 1 ಹಾಗೆ ಬರ್ಕೊಳ್ತೀವಿ, 5 ಹಾಗೆ ಬರ್ಕೊಳ್ತೀವಿ, ಮತ್ತೆ 5 1s, ಯಾಕೆಂದ್ರೆ ಎಲ್ಲವೂ ಕೂಡ 1 ಆಯ್ತು. ಈಗ ಇವೆಲ್ಲ ನಂಬರ್ನ ಮಲ್ಟಿಪಲ್ ಮಾಡ್ತೀನಿ. ಸೊ 2 2s 4, 4 2s 8, 8 3s 24, 24, 15, 24 into 15. So 15 4s 60, 6 carry, 15 2s 30 plus 6, 36. So 360 is the right answer, option B. ಏನ್ ಮಾಡ್ಬೇಕು ಮಕ್ಕಳೇ, ಮಲ್ಟಿಪಲ್ ಮಾಡೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಫಾಸ್ಟ್ ಆಗಿ. ಅದೇನು ತುಂಬಾ ಕಷ್ಟ ಏನಿಲ್ಲ, ನಿಮಗೆ ಟೇಬಲ್ಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಬಾಯಲ್ಲೇ ಲೆಕ್ಕವನ್ನ ಮಾಡೋದನ್ನ ಕಲಿಬೇಕು. LCM ಆಫ್ 20, 40 and 60 ಅಂತ ಕೊಟ್ಟಿದ್ದಾರೆ. 20, 40 ಮತ್ತು 60ಗೆ LCM ನೋಡಿದ ತಕ್ಷಣ ಹೇಳ್ಬೋದು ಇದಕ್ಕೆ. ಸೊ ಆನ್ಸರ್ ಇಸ್ ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡಿ 120. ಯಾಕೆಂದ್ರೆ 60 ಟೇಬಲ್ ಅಲ್ಲಿ 60 ಮತ್ತೆ 120 ಬರುತ್ತೆ. 40 ಟೇಬಲ್ ಅಲ್ಲೂ ಕೂಡ 120 ಬರುತ್ತೆ. 20 ಟೇಬಲ್ ಅಲ್ಲೂ ಕೂಡ 120 ಬರುತ್ತೆ. ಹಾಗಾಗಿ ಆನ್ಸರ್ ಈಸ್ 120. ಏನ್ ಪ್ರಾಬ್ಲಮ್ ಆಗ್ತಿದೆ ಇದು? ಒಂದು ನಿಮಿಷ ಇರಿ. ಎಸ್, ಮುಂದಕ್ಕೆ ಹೋಗೋಣ. ಇಲ್ಲೊಂದು ಕ್ವಶನ್ ಇದೆ. ವಿಶಾಲ್, ಮೋನು, ಪುನೀತ್ start running around a circular ground and complete the one round in 24 seconds, 6 seconds and 14 seconds respectively ಅಂತ ಹೇಳ್ತಿದ್ದಾರೆ. In how much time will they meet again at a starting point? ವಿಶಾಲ್, ಮೋನು ಮತ್ತು ಪುನೀತ್ ಅಂತ 3 ಜನ ಇದ್ದಾರೆ. ವಿಶಾಲ್ ಇದ್ದಾರೆ ಇಲ್ಲಿ. ಸ್ವಲ್ಪ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ವಿಶಾಲ್, ಮೋನು ಅಂಡ್ ಪುನೀತ್ 3 ಮೆಂಬರ್ಸ್ ಇದ್ದಾರೆ. ಇವರು 3 ಕೂಡ ಒಂದು ವೃತ್ತಾಕಾರದ ಮೈದಾನ, ಅಂದ್ರೆ ಒಂದು ರೌಂಡ್ ಈ ತರ ಒಂದು ಫೀಲ್ಡ್ ಇದೆ ಅಂತ ಅನ್ಕೊಳ್ಳಿ. ಗ್ರೌಂಡ್, ಆಟದ ಗ್ರೌಂಡ್ ಇದೆ. ಈ ಗ್ರೌಂಡ್ ಅನ್ನ ಅವರು 3 ಜನನು ಕೂಡ ರೌಂಡ್ ಹಾಕ್ತಾರೆ. ಯಾವ ರೀತಿ ಅಂತಂದ್ರೆ, ವಿಶಾಲ್ ಅನ್ನೋರು 24 ಸೆಕೆಂಡ್ಸಿಗೆ, ಸೊ ವಿಶಾಲ್ ಸ್ಟಾರ್ಟ್ ಮಾಡ್ತಾನೆ. ವಿಶಾಲ್ ಒಂದು ರೌಂಡ್ ಬರೋದಿಕ್ಕೆ 24 ಸೆಕೆಂಡ್ಸ್ ತಗೊಳ್ತಾನೆ ವಿಶಾಲ್ ಅನ್ನೋರು. ಸೊ ನೆಕ್ಸ್ಟ್ ಅದೇ ಗ್ರೌಂಡ್ ಅನ್ನ 6 ಸೆಕೆಂಡ್ಸಿಗೆ ಇವರು ಕಂಪ್ಲೀಟ್ ಮಾಡ್ತಾರೆ. ಯಾರು? ಮೋನು ಅನ್ನೋರು. ಇನ್ನೊಬ್ರು ಪುನೀತ್ ಅನ್ನೋರು 14 ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಹಾಗಾದ್ರೆ ಈ 3 ಜನನು ಕೂಡ ಮತ್ತೆ ಎಷ್ಟು ಗಂಟೆಗೆ ಮೀಟ್ ಆಗ್ತಾರೆ ಒಟ್ಟಾಗಿ ಅಂತ ಪ್ರಶ್ನೆ ಇದೆ. ಒಟ್ಟಿಗೆ, ಸೊ ಒಟ್ಟಿಗೆ ಇವರು ಬಂದಿರೋದು ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಅನ್ಕೊಳ್ಳಿ. ಸೊ ಅವರು ಯಾವ ಟೈಮ್ ಏನು ಕೇಳಿಲ್ಲ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ನೀವು ಆನ್ಸರ್ನ ಸಾಲ್ವ್ ಮಾಡಬೇಕು. ಯಾರಾದ್ರೂ ನನಗೆ ಸರ್ ಇದಕ್ಕೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ಗೊತ್ತಾಯ್ತು ಅಂತ ಇದ್ರೆ ಅವರು ಹ್ಯಾಂಡ್ ರೈಸ್ ಮಾಡಿ, ಆಮೇಲೆ ಆನ್ಸರ್ನ ನಾವು ಹೇಳೋಣ. ಸ್ವಲ್ಪ ನಿಮಗೆ ಇದು ಟ್ರಿಕ್ಕಿ ಆಗಿದೆ ನೋಡಿ. ಇಲ್ಲಿ 24 ಸೆಕೆಂಡ್ಸ್, ಎವ್ರಿ 24 ಸೆಕೆಂಡ್ಸ್ಗೆ ವಿಶಾಲ್ ಅನ್ನೋರು ಕಂಪ್ಲೀಟ್ ಮಾಡ್ತಾರೆ ನೋಡಿ. 24 ಸೆಕೆಂಡ್ಸ್, ನೆಕ್ಸ್ಟ್ 48 ಸೆಕೆಂಡ್ಸ್, ನೆಕ್ಸ್ಟ್ ಅದೇ ತರ 72 ಸೆಕೆಂಡ್ಸ್, ಈ ರೀತಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಅದೇ ಮೋನು ಅನ್ನೋರು 6, 12, 18 ಈ ರೀತಿ ಅಷ್ಟು ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಇವರು 14 ಸೆಕೆಂಡ್ಸ್, ಸೊ 14 ಸೆಕೆಂಡ್ಸ್, 28 ಸೆಕೆಂಡ್ಸ್, 42 ಸೆಕೆಂಡ್ಸ್, 56 ಸೆಕೆಂಡ್ಸ್ ಈ ರೀತಿ ಕಂಪ್ಲೀಟ್ ಮಾಡ್ತಾರೆ. ಹಾಗಾದ್ರೆ ಇವರು 3 ಜನನು ಕೂಡ ಒಟ್ಟಿಗೆ ಯಾವಾಗ ಎಷ್ಟು ನಿಮಿಷಕ್ಕೊಂದ್ಸಲ ಮತ್ತೆ ಜಾಯಿನ್ ಆಗ್ತಾರೆ ಅಂತ ಕ್ವಶನ್ ಇದೆ. ಸೊ ಹಾಗಾದ್ರೆ ನಿಮಗೆ ಏನನ್ನ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ ಅಂತ ಒಂದು ಐಡಿಯಾ ಬಂದಿದೆ ಅಂತ ಅನ್ಸುತ್ತೆ. ಧನ್ವಿತ್ ಹೇಳ್ತೀರಾ ಏನ್ ಸಾಲ್ವ್ ಮಾಡ್ಬೇಕಿಲ್ಲಿ? ಏನ್ ಕಂಡಿಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಧನ್ವಿತ್? LCM ಮಾಡ್ಬೇಕು. ಓಕೆ, ಹಾಗಾದ್ರೆ LCM ಮಾಡ್ಬಿಡೋಣ. 24, 6 ಮತ್ತೆ 14ಗೆ LCM ತಗೊಂಡ್ಬಿಡ್ತೀನಿ, ಅಂದ್ರೆ ಲಾಸ್ ಆಗು, ಅಥವಾ LCM ತಗೊಳ್ತೀನಿ. 12s, 3s, 7s. ಸೊ ಅದೇ ತರ 2 6, 3 ಮತ್ತೆ 7 ಹಾಗೆ ಬರ್ಕೊಳ್ತೀನಿ. ಅಗೈನ್ 2 3s, ಹೌದಾ? ಸೊ ಮತ್ತೆ 3 ಇಂದ 3 1s, 3 1s, 7 ಹಾಗೆ ಬರ್ಕೊಳ್ತೀನಿ. 7 1s. ಸೊ 2 2s 4, 4 2s 8, 8 3s 24, 24 into 7, 7 4 28, 7 2 14, 2 14, 148 ಬಂತು. ಸೊ 148 ಅಂದ್ರೆ ಇಲ್ಲಿ ಆನ್ಸರ್ ಕಾಣಿಸ್ತಿಲ್ವಲ್ಲ? 148 ಎಲ್ಲೋ, ಏನ್ ಮಾಡೋಣ ಸರ್? ಅದನ್ನ ಮಿನಿಟ್ಸ್ ಮಾಡ್ಬೇಕು.
ಈ 148 ಅನ್ನಂದ್ರೆ ಏನಾಗಾದ್ರೆ ಅದು 148 ಬಂದಿದೆಯಲ್ಲ ನಮಗೆ ಅದೇನದು? ಸರ್ 1 ಗಂಟೆ. 1 ಗಂಟೆ. ಸರ್ 2 ಗಂಟೆ. 1 ನಿಮಿಷ ರೀ, ಇಲ್ಲಿ ಸೆಕೆಂಡ್ಸ್ ಕೊಟ್ಟಿರೋದಲ್ಲಿ ನಿಮಿಷ ಅಲ್ಲ ಕಣ್ರಿ, ಸೆಕೆಂಡ್ಸ್. ಸೊ 148 ಸೆಕೆಂಡ್ಸ್ ಇದು, ಹೌದ್ ತಾನೆ? ಸರ್ 2 minutes. ಅಂದ್ರೆ 2 ಮಿನಿಟ್ಸ್ ಅಂದ್ರೆ ಯಾಕೆ 2 ಮಿನಿಟ್ಸ್ ಬರ್ಕೊಳ್ತಾ ಇದೀರಾ ನೀವು? 148 60 ಮಿನಿಟ್ಸ್ ಅಂದ್ರೆ 60 ಸೆಕೆಂಡ್ಸ್ ಅಂದ್ರೆ 1 ನಿಮಿಷ. ಸೊ ಇನ್ನೊಂದು 60 ಸೆಕೆಂಡ್ಸ್ ಅಂದ್ರೆ ಇನ್ನೊಂದು ನಿಮಿಷ ಆಯ್ತು. ಹಾಗಾದ್ರೆ 120 ಸೆಕೆಂಡ್ಸಿಗೆ 2 ನಿಮಿಷ ಆಗೋಯ್ತು. ಈ 120 ಸೆಕೆಂಡ್ಸ್ ನ ತೆಗೆದ್ರೆ ಕರೆಕ್ಟ್ ಹೇಳು. 28 ಸೆಕೆಂಡ್ ಆಗಿ ಉಳಿಯುತ್ತೆ. ಹಾಗಾದ್ರೆ 2 ಮಿನಿಟ್ಸ್ ಮತ್ತು 28 ಸೆಕೆಂಡ್ಸ್. ಸೊ ಇವರೆಲ್ಲರೂ ಕೂಡ ಒಟ್ಟಾಗಿ ಮತ್ತೆ ಜಾಯಿನ್ ಆಗ್ತಾರೆ ಆಫ್ಟರ್ ಆಪ್ಷನ್ ಇಲ್ವಲ್ಲ ಅಲ್ಲಿ. 2 ಮಿನಿಟ್ಸ್ ತಪ್ಪಾಗಿದೆ, ಹೌದು. 2 ಮಿನಿಟ್ಸ್ 28 ಸೆಕೆಂಡ್ಸ್ ಇಸ್ ದ ರೈಟ್ ಆನ್ಸರ್. ಹೌದಾ? 2 ಮಿನಿಟ್ಸ್ 20. ತಪ್ಪಾಗಿತ್ತು. ಯಾವ್ದಪ್ಪ? ನಿನ್ನೆ 9th ಕ್ವಶನ್. ಅದೇ ನೀನ್ ಕಳ್ಸಿದ್ಯಲ್ಲ, ಸಾಮಾನ್ಯ ಅನ್ನೋದು ತಪ್ಪಾಗಿದೆ ಅಂತ ಹೇಳಿ. ಆಯ್ತಾಯ್ತು. ಅದೇನ್ ದೊಡ್ಡ, ಈಗ ನಾವು ಟೈಪ್ ಮಾಡ್ತಿರ್ತೀವಿ ಅಥವಾ ವಾಯ್ಸ್ ಟೈಪ್ ಮಾಡ್ತಿರ್ತೀವಿ, ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗುತ್ತೆ, ಆಯ್ತಾ? ಅಡ್ಜಸ್ಟ್ ಮಾಡ್ಕೋ. ಓಕೆ. ಬಟ್ ಆನ್ಸರ್ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆನ್ಸರ್ ಮಿಸ್ಟೇಕ್ ಆದ್ರೆ ಅಡ್ಜಸ್ಟ್ ಮಾಡ್ಕೋಬೇಡಿ. ನೀವು ಅದನ್ನ ನನಗೆ ಮೆಸೇಜ್ ಮಾಡಿ ಅಥವಾ ನನಗೆ ಫೋನ್ ಮಾಡಿ ಹೇಳಿ, ಸರ್ ಈ ತರ ಆನ್ಸರೇ ತಪ್ಪು ಕೊಟ್ಬಿಟ್ಟಿದ್ರ ನೀವು ಅನ್ನೋದನ್ನ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಡಿ. ಸ್ಪೆಲ್ಲಿಂಗು ಇಲ್ಲಿ ಏನೋ ಒಂದು ಸುತ್ತಲೂ ಅಂತಿರುತ್ತೆ, ಇಲ್ಲಿ ತಾಗೆ ಒತ್ತೋ ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಅದನ್ನ ನೀವು ನನಗೆ ಫೋನ್ ಮಾಡೋದು ಅಥವಾ ಮೆಸೇಜ್ ಮಾಡೋದು ಮಾಡಕ್ ಹೋಗ್ಬೇಡಿ, ಅದು ಸಣ್ಣ ಮಿಸ್ಟೇಕು, ಆಯ್ತಾ? ನೀವು ಕೂಡ ಮಿಸ್ಟೇಕ್ ಮಾಡ್ತೀರಾ, ಹಂಗೆ ನಾವು ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೀವಿ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ರಾಂಗ್ ಆನ್ಸರೇ ಬಂದ್ಬಿಟ್ಟಿದೆ, ಉದಾಹರಣೆಗೆ LCM ರಾಂಗ್ ಮಾಡ್ಬಿಟ್ರಿ ಸರ್ ನೀವು, ಇಲ್ಲಿ ಬರೋದಿಲ್ಲ ಈ ತರ, ಅದನ್ನ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಡಿ. ಅದನ್ನ ನೀವು ನನಗೆ ಕಳಿಸಿ ಒಂದ್ ವೇಳೆ ಮಿಸ್ಟೇಕ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆನ್ಸರೇ ತಪ್ಪಾಗ್ಬಿಟ್ಟಿದೆ ನೋಡಿ, ಇಲ್ಲಿ ಆನ್ಸರೇ ಇಲ್ಲ, ಹೌದಾ? ಈ ತರದನ್ನ ಅಡ್ಜಸ್ಟ್ ಮಾಡ್ಕೋಬೇಡಿ, ಅದನ್ನ ನಮಗೆ ಕಳಿಸ್ಕೊಡಿ. ಓಕೆ. ನೆಕ್ಸ್ಟ್ ಕ್ವಶನ್. ಏಮು, Anshul ಮತ್ತು ಗೌರವ್ ಸ್ಟಾರ್ಟ್ ರನ್ನಿಂಗ್ ಅರೌಂಡ್ ಸೇಮ್ ಸರ್ಕ್ಯುಲರ್ ಸ್ಟೇಡಿಯಂ ಅಂಡ್ ಕಂಪ್ಲೀಟ್ ಅರೌಂಡ್ ಇನ್ 27 seconds, 9 seconds and 36 seconds. ಸೇಮ್ ಕ್ವಶನ್ ರೆಸ್ಪೆಕ್ಟಿವ್ಲಿ. 3 ಜನ ಇದ್ದಾರೆ, ಗೌರವ್ ಅಂತ ಹೇಮು ಅನ್ನೋರೊಬ್ರು ಅಂಡ್ ಅನುಷ್ ಮತ್ತು ಹೇಮು, ಅನುಷ್, ಗೌರವ್ 3 ಜನನು ಕೂಡ ಈ ರೀತಿಯಾಗಿ ಇಷ್ಟು ಸೆಕೆಂಡ್ಸ್ ಅಲ್ಲಿ ಅದು ಕಂಪ್ಲೀಟ್ ಮಾಡ್ತಾರೆ ರೆಸ್ಪೆಕ್ಟಿವ್ಲಿ. ಹೌ ಮಚ್ ಟೈಮ್ ವಿಲ್ ದೇ ಮೀಟ್ ಅಗೈನ್ ಅಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳ್ತಿದ್ದಾರೆ. ಅನುಷ್ ಅಲ್ಲ, ಅನ್ಶುಲ್. ಹೇಮು, ಅನ್ಶುಲ್ ಮತ್ತೆ ಗೌರವ್ 3 ಜನ ಓಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಹೇಮುನವನು 27 ಸೆಕೆಂಡ್ಸ್ ಅಲ್ಲಿ, ಇವರು 9 ಸೆಕೆಂಡ್ಸ್ ಅಲ್ಲಿ, ಇವರು 36 ಸೆಕೆಂಡ್ಸ್ ಅಲ್ಲಿ ಓಡ್ತಿದ್ದಾರೆ. ಹಾಗಾದ್ರೆ ಇವರು 3 ಜನನು ಒಟ್ಟಾಗಿ ಮತ್ತೆ ಎಷ್ಟು ನಿಮಿಷಕ್ಕೆ ಭೇಟಿ ಹಾಕ್ತಾರೆ ಅಂತ ಹೇಳಿ ನೋಡೋಣ. ಸಾಲ್ವ್ ಮಾಡ್ತೀರಾ? ಫಸ್ಟ್ LCM ತಗೊಳ್ಳಿ, ಆಮೇಲೆ ಅದನ್ನು ಮಿನಿಟ್ಸ್ ಚೇಂಜ್ ಮಾಡಿ. ಇದು ಸೆಕೆಂಡ್ಸ್ ಅನ್ನ ಕೊಟ್ಟಿದ್ದಾರೆ, ನೀವೇ ಮಾಡಿ. ಎಲ್ಲಾ ಪ್ರಾಬ್ಲಮ್ ನಾನೇ ಮಾಡಿದ್ರೆ ನೀವ್ ಯಾವ್ದು ಮಾಡ್ತೀರಲ್ವಾ? ಓಕೆ ಮಕ್ಕಳೇ, ಫಸ್ಟ್ LCM ಮಾಡ್ಕೋಬೇಕು. ಎಷ್ಟು ನಿಮಿಷಕ್ಕೆ ಯಾರ್ಯಾರು ಇಷ್ಟು ಸೆಕೆಂಡ್ಸ್ ಅಲ್ಲಿ ಓಡ್ತಿದಾರಲ್ವಾ, ಇವರೆಲ್ಲರೂ ಕೂಡ ಮತ್ತೆ ಒಟ್ಟಾಗಿ ಯಾವಾಗ ರೌಂಡ್ ಅಲ್ಲಿ ಭೇಟಿ ಆಗ್ತಾರೆ, ಒಂದೇ ಕಡೆ ಭೇಟಿ ಆಗ್ತಾರೆ ಅಂತ ಹೇಳಿ. ಹೌ ಮೆನಿ ಸೆಕೆಂಡ್ಸ್, ಆಫ್ಟರ್ ಹೌ ಮೆನಿ ಸೆಕೆಂಡ್ಸ್, ಆ ಸೆಕೆಂಡ್ಸ್ ಅನ್ನ ನೀವು ಮಿನಿಟ್ಸ್ ಗೆ ಕನ್ವರ್ಟ್ ಮಾಡಿ ಅಷ್ಟೇ.
ಶ್ರೀಶಾ, ಪೆನ್ನು ತಿನ್ಬೇಡಿ, ಬರ್ದಿದ್ದೀರಾ? ಓಕೆ. ವೇದಾಂತ್, ಪ್ರಣವ್, ಶ್ರಿಯಾನ್, ಪರವಾಗಿಲ್ಲ. 27 members have given the right answer. ಸೇಮ್ ಮೆಥಡ್, ಅವಾಗಲೇ ಏನ್ ಸಾಲ್ವ್ ಮಾಡಿದ್ರಿ ಅಲ್ವಾ, ಅದೇ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿರ್ತೀರಾ. ಹೌದಾ? ಬೆನಕ, ಅನ್ಶಿಕಾ, ರಚ್ಚುತ್, ಇಶಾನ್, ಖುಷಿ, ಸಿರಿ, ಪುಣ್ಯಶ್ರೀ ಕರೆಕ್ಟ್ ಮಾಡಿದ್ದೀರಾ. ದಿಂಪನ ವೆರಿ ಗುಡ್. ಕುಶಾಲ್ ಎಸ್ ಆರ್ ರೈಟ್. ಸೊ ಏನ್ ಮಾಡ್ಬೇಕಿತ್ತು ನಾವು? ಇದಕ್ಕೆ ಎಲ್ಸಿಎಂ ತಗೋಬೇಕು. 27, 9 ಮತ್ತು 36 ಎಲ್ಸಿಎಂ ತಗೊಳ್ಳೋಣ. ನೋಡಿ, 2 ಇಂದ ಡಿವೈಡ್ ಆಗುತ್ತೆ 36, ಹಾಗಾಗಿ 2 ನ ಮತ್ತೆ ತಗೊಳ್ತಾ ಇದ್ದೀನಿ. 27 ಮತ್ತೆ 9 ಹಾಗೆ ಬರ್ಕೋಬೇಕು. 2 18s. ಸರ್ 18 ಹೇಗ್ ಬಂತು ನಿಮಗೆ? ನೋಡಿ, 36 ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 2 1s 2 ಅಂದ್ರೆ 2 ಹೋಯ್ತು, ಇಲ್ಲಿ ಇನ್ನ 1 ಉಳಿತಲ್ವಾ, 16 ಆಯ್ತು. 2 8s 16. ಈ ರೀತಿ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಮತ್ತೆ 2, 27 ಹಾಗೆ, 9 ಹಾಗೆ, 2 9s 18. ಈಗ 2 ಕೆಲಸ ಮುಗೀತು. ನೆಕ್ಸ್ಟ್ 3 9s 27, 3 3s 3 3s. ಸೊ ಮತ್ತೆ 3 3s 3 1s 3 1s ಅಗೈನ್ 3 ಮುಗೀತು. ಸೊ 2 2s 4, 4 3s 12, 12 3s 36, 36 3s 108. ಸೊ ಆಫ್ಟರ್ 108 seconds. ಸೊ 108 seconds ಅಂದ್ರೆ ಎಷ್ಟು ನಿಮಿಷ ಆಗುತ್ತೆ ಅಂತಂದ್ರೆ 108 ಅನ್ನ ನಾವು 60ರಿಂದ ಡಿವೈಡ್ ಮಾಡಬೇಕು. ಹೌದಾ? 60 ಒಂದ್ಲಿ 60, ಇನ್ನ 48 ಸೆಕೆಂಡ್ ಉಳ್ಕೊಳ್ಳುತ್ತೆ. ಅಂದ್ರೆ 1 ನಿಮಿಷ 48 ಸೆಕೆಂಡ್. ಯಾಕೆ 60ರಿಂದ ಡಿವೈಡ್ ಮಾಡ್ತಾ ಇದೀವಿ? 1 minute ಅಂದ್ರೆ 60 seconds. 108 seconds ಅಂದ್ರೆ 108 seconds ಅಲ್ಲಿ 1 ನಿಮಿಷ ಮತ್ತು 48 seconds ಇದೆ. ಸೊ ಆನ್ಸರ್, they will meet again after 1 minute 48 seconds is the right answer. ಓಕೆ ಮಕ್ಕಳೇ, ಎಲ್ರು ಇವಾಗ ಕ್ಲಾಸ್ ಮುಗ್ದಿದೆ. ನಮ್ಮ ಈಗ ಈ ಕ್ವಶನ್ ನೀವೇನ್ ಮಾಡ್ಬೇಕು? ಸರ್ ನಮಗೆ ಹೋಮ್ವರ್ಕ್ ಕೊಟ್ಟಿಲ್ಲ ಸರ್ ಇವತ್ತು. ಹೋಮ್ವರ್ಕ್ ಏನಂದ್ರೆ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದೆ, ನವೋದಯ ಸಕ್ಸಸ್ ಗೈಡ್. ಅದರಲ್ಲಿ ನಿಮಗೆ ಯಾವುದು ಕಷ್ಟ ಅನ್ಸುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೀವು, ಅಥವಾ ನಿಮ್ಮ ಪೇರೆಂಟ್ಸ್ ಇಂದ ಮಾರ್ಕ್ ಮಾಡಿಸ್ಕೊಳ್ಳಿ. ಅಪ್ಪ ಇದರಲ್ಲಿ ನನಗೆ ಮಾರ್ಕ್ ಮಾಡ್ಕೊಡಿ, ಆ ಕ್ವಶನ್ ನಾನು ರಫ್ ನೋಟ್ ಬುಕ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ. ಸೊ ಹೊಸ ಕ್ವಶನ್ ಏನು ಬೇಡ, ಅಥವಾ ನಾವು ಗೂಗಲ್ ಟೆಸ್ಟ್ ಕೊಟ್ಟಿದೀವಿ, ಆ ಕ್ವಶನ್ ಅಲ್ಲಿ ಯಾವ್ದು ನಿಮಗೆ ಕಷ್ಟ ಅನ್ಸುತ್ತೆ ಅದನ್ನ ಮಾರ್ಕ್ ಮಾಡಿಸ್ಕೊಂಡು ಬರೀ ಕ್ವಶನ್ ಇಟ್ಕೊಳ್ಳಿ. ಕ್ವಶನ್ ಇಟ್ಕೊಂಡು ನೀವು ವರ್ಕೌಟ್ ಮಾಡಿ, ಆಮೇಲೆ ಆನ್ಸರ್ನ ಬರೀರಿ. ಸೊ ಇದೇ ನಿಮ್ಮ ವರ್ಕ್. ಮಿನಿಮಮ್ ಒಂದು 5 to 6 ಲೆಸನ್ ಕ್ವಶನ್ಸ್. ಸೊ ಅಷ್ಟೊಂದು ಮಾಡಿದ್ರೆ ಸಾಕು. ಅದರಲ್ಲೂ ಈ ತರ ಕಾಂಪ್ರಹೆನ್ಷನ್ ಕ್ವಶನ್ ಅಂದ್ರೆ ವರ್ಡ್ ಪ್ರಾಬ್ಲಮ್ಸ್, ಅಂದ್ರೆ ಸೆಂಟೆನ್ಸ್ ಅಲ್ಲಿ ಇರುವಂತ ಕ್ವಶನ್ಸ್ನೇ ಮಾಡಿ. ಆಯ್ತಾ? ಇದೇ ನಿಮಗೆ ಹೋಮ್ ವರ್ಕ್. ಯಾವಾಗ್ಲೂ ಕೂಡ ಫಸ್ಟ್ ಮತ್ತೆ ಸೆಕೆಂಡ್ ಡೇ, ಥರ್ಡ್ ಡೇ ನಲ್ಲಿ ನಾವು ಈಸಿ ಇರೋದು ಕೊಟ್ಟಿರ್ತೀವಿ. ಸೊ ಲಾಸ್ಟ್ ಈ ಲೆಸನ್ ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಈ ರೀತಿ ಸೆಂಟೆನ್ಸ್ ಅಲ್ಲಿ ಇರೋ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಓಕೆ, ಲೆಫ್ಟ್ ಆಗಿ ಎಲ್ಲರೂ ಕೂಡ ಯಾರಾದ್ರೂ ಡೌಟ್ ಇರೋರು 1-2 ಜನ ಅಥವಾ 10 ಜನ ಉಳ್ಕೊಳ್ಳಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನಾಗಾರ್ಜುನ್ ಇರಿ. ಮತ್ತೆ ಯಾರು ಇತ್ತೀಚೆಗೆ ಜಾಯಿನ್ ಆಗಿರ್ತೀರಾ, ಯಾಕೆಂದ್ರೆ ಸ್ವಲ್ಪ ಮಾತಾಡಿಸ್ತೀನಿ ನಿಮ್ಮನ್ನ. ಇನ್ನು ಉಳಿದವರೆಲ್ಲರೂ ಕೂಡ ಲೆಫ್ಟ್ ಆಗಿ. ಹೋಮ್ವರ್ಕ್ ಅಂದ್ರೆ ಇದೇನೆ. ನಾಳೆ ನಾವು ಮತ್ತೆ ಮ್ಯಾಥ್ಸ್ ಹೊಸ ಲೆಸನ್ ಸ್ಟಾರ್ಟ್ ಮಾಡೋಣ. ಇದ್ರಲ್ಲಿ ಏನಾರ ಡೌಟ್ಸ್ ಇದೆ ಅಂದ್ರೆ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನಾನು ಹೇಳಿದವರು ಹ್ಯಾಂಡ್ ರೈಸ್ ಮಾಡಿ. ನಾಗಾರ್ಜುನ್ ಹ್ಯಾಂಡ್ ರೈಸ್ ಮಾಡಿ. ನಾಗಾರ್ಜುನ್. ಜೀವನ್, ಏನ್ ಡೌಟ್ ಇದೆ ಜೀವನ್? ಹೇಳಿ. ಜೀವನ್ ರಾಜ್, ಡೌಟ್ ಇದೆಯಾ? ಹೇಳಿ ಜೀವನ್. 7th one ತಪ್ಪು ಮಾಡಿದ್ರಿ. ತಪ್ಪು ಮಾಡಿದ್ನಾ? 2 minutes 48 seconds ಕರೆಕ್ಟ್. ಹೌದಾ? ಹಂಗಾದ್ರೆ ನಾವು ಇಲ್ಲಿ ತಪ್ಪು ಮಾಡಿದೀವಿ ಅಲ್ವಾ? ಸರ್ 24 into 7 168 ಬರಬೇಕು. ಓಕೆ 428. 14 plus 2, ಎಸ್ ಕರೆಕ್ಟ್, 168. 168 ಅನ್ನ ಇದನ್ನ ಅಡ್ಜಸ್ಟ್ ಮಾಡ್ಕೋಬಿಡಿ ಆಯ್ತಾ. 168 ಅನ್ನ ನಾವು 120 minutes ನ ಕಳೆದ್ರೆ ಇನ್ 48 seconds. 120 minutes ಅಂದ್ರೆ 2 minutes. ಸೊ 2 minutes 48 seconds is the right answer. ಥ್ಯಾಂಕ್ ಯು ಜೀವನ್. ಮತ್ತೆ ನಮ್ ಧನ್ವಿತ್ ಹೇಳಿಲ್ವಲ್ಲ? ಧನ್ವಿತ್, ನಾನು ಇಲ್ಲಿ ತಪ್ಪು ಕೊಟ್ಟಿದ್ದಾರೆ ಸರ್ ಅಂತ ಹೇಳ್ಬಿಟ್ಟೆ ನೀನು. ನಾನ್ ಮಾಡೋ ತರನೇ ನೀನು ಮಾಡ್ಬಿಟ್ಟು ಮಿಸ್ಟೇಕ್ನ. ಓಕೆ, ಓಕೆ, ಥ್ಯಾಂಕ್ ಯು ಜೀವನ್. ಗೌತಮ್ ಹೇಳೋ, ಏನ್ ಗೌತಮ್ ಡೌಟು? ಗೌತಮ್ ಸರ್ ಹೇಳಿ. ಇಲ್ಲ ಸರಿ, ಇನ್ನೊಂದ್ಸಲ ಹೇಳು.
ಸರ್ ಈ ಕ್ವಶನ್ ಅರ್ಥ ಆಗ್ಲಿಲ್ಲ. ಈ ಕ್ವಶನ್ ಅರ್ಥ ಆಗ್ಲಿಲ್ವಾ? ಎಸ್ ಸರ್. ಆಯ್ತು, ಒಂದು ಕೆಲಸ ಮಾಡೋಣ. ಈಗ ನಿಮ್ಮ ಮನೆ ಹತ್ರ ಒಂದು ಗ್ರೌಂಡ್ ಇದೆ ಅಂತ ಅನ್ಕೊಳ್ಳೋಣ. ಇದೇ ಗ್ರೌಂಡ್. ಎಸ್ ಸರ್. ನಾನು ಕೂಡ ರನ್ ಮಾಡ್ತೀನಿ ಈ ಗ್ರೌಂಡ್ ಅಲ್ಲಿ, ನೀನು ಕೂಡ ರನ್ ಮಾಡ್ತೀಯ. ನೀನು ಸ್ವಲ್ಪ ಹುಡುಗ ಫಾಸ್ಟ್ ಆಗಿ ರನ್ ಮಾಡ್ತೀಯ. ನೀನು ಈ ಗ್ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನೀನು ಬರೀ 3 ಮಿನಿಟ್ಸ್ ತಗೊಳ್ತೀಯ. ಆಯ್ತಾ? ಎಸ್ ಸರ್. ನಾನು ಈ ಗ್ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ 4 ಮಿನಿಟ್ಸ್ ತಗೊಳ್ತೀನಿ. ನೋಡಿ, ನೀನು 3 ಮಿನಿಟ್ಸ್, ನಾನು 4 ಮಿನಿಟ್ಸ್. ಸೊ ಈಗ ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮತ್ತೆ ನಾವು ಯಾವಾಗ ಭೇಟಿ ಆಗ್ತೀವಿ ಅಂತ ಪ್ರಶ್ನೆ ಕೇಳ್ತಾರೆ. ನೀನ್ ಏನ್ ಮಾಡ್ತೀಯ? ಎವ್ರಿ 3 ಮಿನಿಟ್ಸ್ ಒಂದ್ಸಲ ಇಲ್ಲಿಗೆ ಬರ್ತೀಯ. ಹೌದಾ? ಎಸ್ ಸರ್. ಸೊ ಫಸ್ಟ್ 3 ಮಿನಿಟ್ಸ್ ಬಂದೆ. ನೆಕ್ಸ್ಟ್ ಎಷ್ಟು ನಿಮಿಷಕ್ಕೆ ಬರ್ತೀಯ ನೀನು ಗೌತಮ್? 6 ಮಿನಿಟ್ಸ್ ಬರ್ತೀಯ. ನೆಕ್ಸ್ಟ್ ಎಷ್ಟು ನಿಮಿಷಕ್ಕೆ ಬರ್ತೀಯ? 9 ನಿಮಿಷಕ್ಕೆ ಬರ್ತೀಯ. ನೆಕ್ಸ್ಟ್ ಮತ್ತೆ 12 ಮಿನಿಟ್ಸ್. ಇದೇ ರೀತಿ 15 ಮಿನಿಟ್ಸ್. ಇದು ಎವ್ರಿ 3 ಮಿನಿಟ್ಸ್ ಒಂದ್ಸಲ ನೀನು ಗ್ರೌಂಡ್ ಅನ್ನ ಸುತ್ತೀಯ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬರ್ತೀಯ. ಹೌದಾ? ಎಸ್ ಸರ್. ನಾನು ಸ್ವಲ್ಪ, ನಮಗೆ ವಯಸ್ಸಾಗಿದೆ ಅಲ್ವಾ, ನಿನ್ ತರ ಫಾಸ್ಟ್ ಆಗಿ ಓಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು 4 ಮಿನಿಟ್ಸ್ ಒಂದ್ಸಲ ಬರ್ತೀನಿ. ಫಸ್ಟ್ ರೌಂಡ್ ನಾನು 4 ಮಿನಿಟ್ಸ್ ಆಯ್ತು. ನೆಕ್ಸ್ಟ್ ರೌಂಡ್ 8 ಮಿನಿಟ್ಸ್. ಅದ್ರ ನೆಕ್ಸ್ಟ್ ರೌಂಡ್ 12 ಮಿನಿಟ್ಸ್. ಅದ್ರ ನೆಕ್ಸ್ಟ್ ರೌಂಡ್ 16 ಮಿನಿಟ್ಸ್. ಹಾಗಾದ್ರೆ ನಾವು ಯಾವಾಗ್ಲಾದ್ರೂ ಒಟ್ಟಿಗೆ ಜಾಯಿನ್ ಆಗಿದೀವ ನೋಡಿ? ಎಸ್ ಸರ್. 12 ಅಲ್ಲಿ. ಹೌದಾ? ನಾನು 3 ರೌಂಡ್ ಬಂದಿದ್ದೀನಿ 12 ಮಿನಿಟ್ಸ್ ಅಲ್ಲಿ, ನೀನು 4 ರೌಂಡ್. ಅವಾಗ ನಾವ್ ಇಬ್ರು ಕೂಡ ಇದೇ ಜಾಗದಲ್ಲಿ ಭೇಟಿ ಆಗ್ತೀವಿ. ಕರೆಕ್ಟಾ? ಎಸ್. ಅದೇ ತರ ಇಲ್ಲಿ 3 ಜನ ಇದ್ದಾರೆ. ಸೊ ಅವ್ರು 3 ಜನನು ಕೂಡ ಬೇರೆ ಬೇರೆ ಟೈಮ್ ಅಲ್ಲಿ ಈ ರೌಂಡ್ ಅನ್ನ ಸುತ್ತಾ ಇದ್ದಾರೆ. ಸೊ ವಿಶಾಲ್ ಅನ್ನೋರು 24 ಸೆಕೆಂಡ್ಸ್ ಅಲ್ಲಿ, ಮೋನು ಅನ್ನೋರು 6 ಸೆಕೆಂಡ್ಸ್ ಅಲ್ಲಿ, ಇನ್ನೊಬ್ರು ಪುನೀತ್ ಅನ್ನೋರು 14 ಸೆಕೆಂಡ್ಸ್ ಅಲ್ಲಿ. ಸೊ ಓಕೆ, ಆಯ್ತು. ಹಾಗಾಗಿ ಇವರು ಎವ್ರಿ 24 ಸೆಕೆಂಡ್ಸ್, 6 ಸೆಕೆಂಡ್ಸ್ ಮತ್ತೆ 14 ಸೆಕೆಂಡ್ಸ್ ಇದೇ ತರ ರೌಂಡ್ ಹಾಕಿ ಯಾವಾಗ ಅವರು ಎಲ್ಲರೂ ಕೂಡ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಬರ್ತಾರೆ ಅಂತಂದ್ರೆ ಇದರ ಮಲ್ಟಿಪಲ್ಸ್ ನ ನಾವು ಲೆಕ್ಕ ಹಾಕ್ಬೇಕು, ಅಥವಾ LCM ನ. ಅವಾಗ ನಮಗೆ ಗೊತ್ತಾಗುತ್ತೆ. ಇವರು ಅದನ್ನ ಮತ್ತೆ ಮಿನಿಟ್ಸ್ ಗೆ ಚೇಂಜ್ ಮಾಡ್ಬೇಕು. ಓಕೆ, ಪರವಾಗಿಲ್ಲ. ನಾಳೆ ಹೇಳ್ಕೊಡ್ತೀನಿ ಗೌತಮ್. ಅರ್ಥ ಆಗ್ಲಿಲ್ಲ ಅಂದ್ರೆ ವರಿ ಮಾಡ್ಕೋಬೇಡಿ, ಟ್ರೈ ಮಾಡಿ ಇದೇ ತರ. ನಾನು 2 ಜನದ್ದು ಹೇಳಿದೆ, ಇಲ್ಲಿ 3 ಜನದ್ದು ಇದೆ ಅಷ್ಟೇ. ಓಕೆ, ಎಲ್ರಿಗೂ ಬಾಯ್. ನಾಳೆ ಮತ್ತೆ 6:30 ಜಾಯಿನ್ ಆಗೋಣ. ಬಾಯ್ ಬಾಯ್.